ಎಲ್ಲರಿಗೂ ಸಾಯಂಕಾಲದ ನಮಸ್ಕಾರಗಳು. ದಾರಿ ತೋರುತ್ತಿದೆ ಯಾರೋ ಹಚ್ಚಿದ ಹಣತೆ, ಕಣ್ಣ ಒರೆಸುತ್ತಿದೆ ಯಾರದೋ ಕವಿತೆ, ಬಳಲಿ ಬೆಂಡಾಗಿ ಭಾವ ಒಣಗಿರುವಾಗ ಹಸಿರು ತಂದಿದ್ದು ಯಾವ ವರತೆ. ದಾರಿಯುದ್ದಕ್ಕೂ ಯಾರೋ ಚೆಲ್ಲಿದ ನೆರಳು, ದನಿಗೂಡಿಸಿದ್ದು ಎಷ್ಟೊಂದು ಕೊರಳು, ತುತ್ತ ನೀಡಿದ್ದು ಇನ್ಯಾರೋ ಬಸಿದ ಬೆವರು, ಯಾರು ತುಂಬಿದ ಬಣ್ಣವೋ ಏನೋ ರಂಗಾಗಿದೆ ಬಾಳ ರಂಗವಲ್ಲಿ. ಬಣ್ಣ ಮಾಸಲೂಬಹುದು ಮುಂದೆ, ಆದರೂ ಬದುಕು ಚೆಂದವಿಲ್ಲಿ. ಯಾರೋ ನೀಡಿದ ಹೆಸರು ಯಾರದೋ ಉಸಿರು, ನಾನೆಂಬುದೊಂದು ನೆಪ ಮಾತ್ರವಿಲ್ಲಿ, ನಾನೆಂಬುದೊಂದು ನೆಪ ಮಾತ್ರವಿಲ್ಲಿ. ಇಂದಿನ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿರ್ತಕ್ಕಂಥ ಮೊರಾರ್ಜಿ ವಸತಿ ಶಾಲೆಯ ಜಿಲ್ಲಾಧಿಕಾರಿಗಳಾದ ಪ್ರಭು ದೊರೆಯವರೇ, ಹಾಗೂ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ವಿಶೇಷವಾಗಿ ಬಹಳ ಡೈನಮಿಕ್ ಆಗಿರ್ತಕ್ಕಂಥ ಸೋದರಿ ಅಂಜು ಮೇಡಮ್ ಅವರೇ, ಈ ಕಾರ್ಯಕ್ರಮದ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಪಾಲಕ ಪೋಷಕರ ಪ್ರತಿನಿಧಿಗಳಾಗಿ ಅನಿಲ್ ಕುಮಾರ್ ಕಾಮರೆಡ್ಡಿ ಅವರೇ, ಹಾಗೂ ಚಂದ್ರಕಾಂತ್ ಮಾಂಗ್ ಅವರೇ, ಈ ಕೋಗ್ನೂರು ಮೊರಾರ್ಜಿ ವಸತಿ ಶಾಲೆಯ ಎಲ್ಲ ಶಿಕ್ಷಕ ಮಿತ್ರರೇ, ವಿಶೇಷವಾಗಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಪಾಲಕ ಪೋಷಕ ಬಂಧುಗಳೇ ಮತ್ತು ಮುದ್ದು ಮಕ್ಕಳೇ, ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ನನಗೆ ಒಂದು 10-15 ನಿಮಿಷ 20 ನಿಮಿಷ ಟೈಮ್ ಕೇಳ್ಕೊಳ್ತೀನಿ. ಯಾಕಂದರೆ ಬಹಳಷ್ಟು ಪಾಲಕರು ನಿಮ್ಮ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನೋಡ್ಲಿಕ್ಕೆ ಬಂದಿದ್ದೀರಿ. ಅದ್ರ ಮಧ್ಯೆ ಮಕ್ಕಳು ಮತ್ತು ಪಾಲಕ ಪೋಷಕರಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ನಾನು ಒಂದು ಕಾಲೇಜಿನ ಅಧ್ಯಕ್ಷನಾಗಿ ಅಲ್ಲ, ಮೂಲತಃ ಒಬ್ಬ ಶಿಕ್ಷಕನಾಗಿ ಮಾತನಾಡಲು ಬಯಸ್ತೇನೆ, ಇಚ್ಛಿಸ್ತೇನೆ. ಆ ಕಾರಣಕ್ಕೆ ತಮ್ಮೆಲ್ಲರ ಸಮಯವನ್ನು ನಾನು ಕೇಳ್ತಾ ಇದ್ದೀನಿ. ಮೊದಲನೇದಾಗಿ ನಾನು ಎಲ್ಲ ಮೊರಾರ್ಜಿ ಶಾಲೆಗಳಿಗೆ ಹೆಚ್ಚು ಕಡಿಮೆ ಭೇಟಿ ಕೊಟ್ಟಿದ್ದೀನಿ. ಎಲ್ಲ ಮೊರಾರ್ಜಿ ಶಾಲೆಯ ಮಕ್ಕಳನ್ನು ಕೂಡ ನಾನು ನೋಡಿದ್ದೀನಿ. ಹೆಚ್ಚಿನ ವಿದ್ಯಾರ್ಥಿಗಳು ಕೂಡ ನನ್ನ ಕಾಲೇಜಲ್ಲಿ ಕೂಡ ಓದ್ತಾರೆ. ನಾನು ಮೊರಾರ್ಜಿ ಶಾಲೆ ಮತ್ತು ಬೇರೆ ಶಾಲೆ ಮಕ್ಕಳ ಮಧ್ಯೆ ಒಂದು ಕಂಪ್ಯಾರಿಸನ್ ಹೇಳ್ತಾ ಇದ್ದೀನಿ. ಬೇರೆ ಶಾಲೆಗಳಿಗೆ ನೋಡಿದಾಗ, ಹೋಲಿಸಿದಾಗ ಮೊರಾರ್ಜಿ ಶಾಲೆಯ ಮಕ್ಕಳಲ್ಲಿರ್ತಕ್ಕಂಥ ಒಂದು ಬದ್ಧತೆ, ಒಂದು ಶಿಸ್ತು ಮತ್ತು ವಿಷಯದ ಜ್ಞಾನ ಬಹಳ ಅದ್ಭುತವಾಗಿದೆ. ಇದು ನನಗಾಗಿರ್ತಕ್ಕಂಥ ಅನುಭವದ ಆಧಾರದ ಮೇಲೆ ಈ ಮಾತನ್ನು ಇಲ್ಲಿ ಹೇಳ್ತೀನಿ. ಇದಕ್ಕೆ ನಿಜವಾಗಿಯೂ ಯಾರಾದರೂ ಕಾರಣೀಕರ್ತರು ಅಂತಂದರೆ
ಒಂದು ಇಲಾಖೆ ಮತ್ತು ಇಲಾಖೆಯನ್ನು ಮುನ್ನಡೆಸ್ತಕ್ಕಂಥ ಅಧಿಕಾರಿ. ಎರಡನೇದು ಆಯಾ ಶಾಲೆಯ ಪ್ರಾಂಶುಪಾಲರು. ವಿಶೇಷವಾಗಿ ಈ ನಿಮ್ಮ ಮೊರಾರ್ಜಿ ಶಾಲೆಯ ಕ್ಯಾಂಪಸ್ಸು ನೋಡಿದಾಗ ನನಗೂ ನಾಚಿಕೆ ಬರ್ತಾ ಇದೆ, ಸತ್ಯವಾಗಿ ಹೇಳ್ತಾ ಇದ್ದೀನಿ. ಯಾವುದೇ ಮಾತು ಮಕ್ಕಳನ್ನು ಉದ್ದೇಶಿಸಿ ಮಾತನಾಡ್ತಕ್ಕಂಥ ಕಾರ್ಯಕ್ರಮದಲ್ಲಿ ಸುಳ್ಳು ಹೇಳಬಾರ್ದು ಮತ್ತು ಉತ್ಪ್ರೇಕ್ಷೆ ಮಾತುಗಳು ಕೂಡ ಆಡಬಾರ್ದು. ಇರೋ ವಾಸ್ತವ ಸತ್ಯಗಳನ್ನು ತಿಳಿಸಿ ಹೇಳಬೇಕು. ನನ್ನ ಹತ್ರನೂ ಬಹುಶಃ 1 ಎಕರೆ ಕ್ಯಾಂಪಸ್ ಇದೆ. ಆದರೆ ನಿಮ್ಮ ಕ್ಯಾಂಪಸ್ ನೋಡಿದಾಗ ನಾವೆಲ್ಲ ಪ್ರೈವೇಟ್ ಕಾಲೇಜನ್ನು ನಡೆಸೋರು. ಹೆಚ್ಚು ಕಡಿಮೆ ನಮ್ಮ ದೊರೆ ಸರ್ ಅವರು ಹೇಳಿದ್ರು, ಇಲ್ಲ ಒಪ್ಪದೆ ಅದಕ್ಕೆ ಬರ್ತಾ ಇದ್ದೀನಿ ಸರ್ ನಾನು. ಇಲ್ಲ, ದೊರೆ ಸರ್ ಅವರು ಒಂದು ಮಾತು ಹೇಳಿದ್ರು, ಅನೇಕ ನಿರ್ಬಂಧನಗಳ ಮಧ್ಯೆ ನಾವು ಆಡಳಿತ ಮತ್ತು ಕೆಲಸಗಳನ್ನು ನಿರ್ವಹಣೆ ಮಾಡಬೇಕಾಗ್ತದೆ ಅಂತ ಹೇಳಿದ್ರು ಅವರು. ಇಷ್ಟೆಲ್ಲ ಅಡೆತಡೆಗಳ ಮಧ್ಯೆಯೂ ಕೂಡ ಇಂಥ ಅದ್ಭುತ ಕ್ಯಾಂಪಸ್ಸನ್ನು ನಿರ್ಮಾಣ ಮಾಡಿಕೊಟ್ಟಿರ್ತಾರಲ್ಲ, ಬಹುಶಃ ನಮ್ಮ ಮನೆ ಕ್ಯಾಂಪಸ್ಗಳು ಕೂಡ ಈ ರೀತಿ ಇರೋಂಗಿಲ್ಲ. ಅದಕ್ಕೆ ನಿಜಕ್ಕೂ ನಿಮಗೆ ಅಭಿನಂದನೆಗಳು ಅಂತ ಮಾತು ಈ ಸಂದರ್ಭದಲ್ಲಿ. ವಿಶೇಷವಾಗಿ ನಾನು ಸೋದರಿ ಅಂಜು ಮೇಡಮ್ ಅವರಿಗೆ ಭಾಳ ಮೆಚ್ಚುಗೆ ಮಾತಾಡಲೇಬೇಕು. ಶಿ ಈಸ್ ವೆರಿ ಡೈನಮಿಕ್. ಬಹುಶಃ ಮೊರಾರ್ಜಿ ಶಾಲೆಯ ಪ್ರಾಂಶುಪಾಲರಕ್ಕಿಂತ ಅವರಲ್ಲಿ ಹೆಚ್ಚಿನ ಅರ್ಹತೆ ಇದೆ. ದಟ್ಸ್ ವಾಟ್ ಅವರಿಗೆ ನಾನು ಸುಮಾರು 2015 ನಾನು ಕಾಲೇಜ್ ಮಾಡಬೇಕು ಅಂತಂದಾಗ ಮೊದಲು ಭೇಟಿಯಾಗಿದ್ದು ಮೇಡಮ್ ಅವ್ರು ಇರ್ತಕ್ಕಂಥ ಜೇವರ್ಗಿ ಮೊರಾರ್ಜಿ ಶಾಲೆಗೆ. ಮೇಡಮ್ ಅವ್ರಿಗೆ ಮಾತನಾಡಿದಾಗ ನಾನು ಕೇಳಿದೆ, ಮೇಡಮ್ ಯು ಆರ್ ವೆರಿ ಎಕ್ಸ್ಟ್ರಾರ್ಡಿನರಿ ಅಂತ. ಯಾಕೆ ಈ ಮೊರಾರ್ಜಿ ಶಾಲೆ ಆಯ್ಕೆ ಮಾಡ್ಕೊಂಡಿದ್ದೀರಿ ಅಂತಂದಾಗ, ಮಕ್ಕಳ ಜೊತೆ ಇರೋದು ನನಗೆ ಬಹಳ ಇಷ್ಟ. ಸಮಾಜಕ್ಕಾಗಿ, ಈ ರಾಷ್ಟ್ರಕ್ಕಾಗಿ ಮಕ್ಕಳನ್ನು ತಯಾರಿ ಮಾಡೋದು ನನಗೆ ಬಹಳ ಇಷ್ಟ ಅಂತ ಅವತ್ತು ಅವ್ರು ಮಾತಂದಿದ್ರು. ಆ ಕಾರಣಕ್ಕಾಗಿಯೇ ಗಣೇಶ್ವರ ಕೂಡ ಒಂದು ಮಾತು ಹೇಳಿದ್ರು. ಏನು ಹೇಳಿದ್ರು ಅಂತಂದರೆ, ಶಿಕ್ಷಕ ಯಾವತ್ತೂ ಸಾಯೋದಿಲ್ಲ ಅಂತ. ಬಹುಶಃ ಅವರು ಸಾಯಬಾರ್ದು ಅಂತ ಬಯಸಿದ್ದಾರೆ. ಅವರು ಸದಾ ಅನಂತವಾಗಿ ಶಾಶ್ವತವಾಗಿ ಅವ್ರು ಇರಲಿ ಅಂತ ನಾನು ಬಯಸ್ತೀನಿ. ವಾಸ್ತವಿಕ ಸತ್ಯವೂ ಹೌದು, ಮನುಷ್ಯ ಒಂದು ದಿವಸ ಹುಟ್ಟಿದ ಮೇಲೆ ಸಾಯಲೇಬೇಕು. ಸೊ ತಾನು ಸತ್ತ ಮೇಲೂ ಅವನ ಹೆಸರು ಸದಾ ಚಿರಕಾಲ ಉಳಿಲಿ ಅಂತ ಒಂದು ಸಾಧನೆ ನನ್ನ ಸೋದರಿ ಮಾಡಲಿ ಅಂತ ಈ ಸಂದರ್ಭದಲ್ಲಿ ನಿಮ್ಮೆದುರಿಗೆ ಆ ಮಾತನ್ನು ವ್ಯಕ್ತಪಡಿಸ್ತಾ ಇದ್ದೀನಿ. ಇನ್ನು ಎರಡನೇದಾಗಿ, ಈ ಶಾಲೆಗೆ ಬಂದಾಗ ನಾನೊಂದು ಗೋಡೆ ಮೇಲೆ ಬರೆದಿರತಕ್ಕಂಥ ಒಂದು ಬರಹ ನೋಡಿದೆ. ನನ್ನ ಜೊತೆ ಇರ್ತಕ್ಕಂಥ ನಮ್ಮ ಬಾಬುರಾವ್ ಸರಿಗೆ ಅದು ತೋರಿಸಿದೆ. ನಾನು ಸೋತೆ, ನಿಜಕ್ಕೂ ನಾನು ಸೋತೆ. ಆ ಬರಹ ನಾನು ಯಾವ ಶಾಲೆಯಲ್ಲೂ ನೋಡಿಲ್ಲ. ನನ್ನ ಶಾಲೆಯಲ್ಲಿಲ್ಲ ಅಥವಾ ಬೇರೆ ಶಾಲೆಯಲ್ಲಿಲ್ಲ. ಬೇರೆ ಮೊರಾರ್ಜಿ ಶಾಲೆಯಲ್ಲಿ ಬರೆದಿದ್ದಾರೋ ಬಿಟ್ಟಿದ್ದಾರೋ ಅದು ನಾನು ಗಮನಿಸಿಲ್ಲ. ಅಥವಾ ಅದೇನು ಕಂಪಲ್ಷನ್ ಆಗಿ ಮೊರಾರ್ಜಿ ವಸತಿ ಶಾಲೆಗಳ ಮೇಲೆ ಅದು ಬರಬೇಕು ಅನ್ನೋದು ಅದು ಕೂಡ ನನಗೆ ಗೊತ್ತಿಲ್ಲ. ಆಮೇಲೆ ನಾನು ಅದನ್ನು ಕ್ಲಾರಿಟಿ ತಗೋತೀನಿ. ಏನು ನೋಡಿದೆ ಅಂತಂದರೆ, ಇಲ್ಲಿ ಕನಸುಗಳು ಜೀವಂತವಾಗಿವೆ, ಎಚ್ಚರ ಅಂತ ಬರೆದಿದ್ದಾರೆ. ಇಲ್ಲಿ ಕನಸುಗಳು ಜೀವಂತವಾಗಿವೆ, ಎಚ್ಚರ ಅಂತ. ಖಂಡಿತ ಹೌದು. ಯಾವ ವ್ಯಕ್ತಿಯಲ್ಲಿ ಕನಸುಗಳಲ್ಲಿ ಇರೋದಿಲ್ವೋ, ಯಾವ ವ್ಯಕ್ತಿಯಲ್ಲಿ ಗುರಿ ಇರೋದಿಲ್ವೋ, ಜೀವನದಲ್ಲಿ ಅವನೇನೂ ಸಾಧನೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ, ಈ ಸಂದರ್ಭದಲ್ಲಿ ಗಿರೀಶ್ ಕಾರ್ನಾಡ್ ಅವರ ಒಂದು ಮಾತು ನನಗೆ ನೆನಪಿಗೆ ಬರ್ತಾ ಇದೆ. ಬಹಳ ಅದ್ಭುತ, ನೀವು ಬರೆದಿಟ್ಕೊಳ್ರಿ ಮಕ್ಕಳೇ. ಅವ್ರು ಏನು ಹೇಳಿದಾರ ಅಂತಂದ್ರೆ, ಬೆಳಕಿಲ್ಲದ ದಾರಿಯಲ್ಲಿ ನಡೆಯಬಹುದು. ಅವ್ರೇನು ಹೇಳಿದ್ದಾರೆ? ಬೆಳಕಿಲ್ಲದ ದಾರಿಯಲ್ಲಿ ನಡೆಯಬಹುದು, ಆದರೆ ಕನಸುಗಳಿಲ್ಲದ ದಾರಿಯಲ್ಲಿ ಎಂದಿಗೂ ನಡೆಯಲಾಗುವುದಿಲ್ಲ ಅಂತ.
ಇದರರ್ಥ ಯಾವ ವ್ಯಕ್ತಿಯಲ್ಲಿ ಕನಸುಗಳು ಇರೋದಿಲ್ವೋ ಜೀವನದಲ್ಲಿ ಅವನು ಏನನ್ನೂ ಸಾಧನೆ ಮಾಡೋಕ್ಕೆ ಸಾಧ್ಯವಿಲ್ಲ. ಬಹುಶಃ ಆ ಕಾರಣಕ್ಕಾಗಿಯೇ ಬಹುಶಃ ಆ ಗೋಡೆಯ ಮೇಲೆ ಬರಹ ಈ ಸಂದರ್ಭದಲ್ಲಿ ನನಗೆ ಸೂಕ್ತ ಅಂತ ಅನ್ನಿಸ್ತಾ ಇದೆ. ಇದು ನಾನು ನನ್ನ ಕಾಲೇಜಿನ ಗೋಡೆಯ ಇದ್ರ ಮೇಲೆ ಅದನ್ನ ಆ ಕೋಟನ್ನು ಬರೀತೀನಿ. ನಾನು 100ಕ್ಕೆ 100 ನಾನು ಬರೀತೀನಿ. ಸೊ ನೀವು ಶಿಕ್ಷಣ ಯಾಕೆ ಬಯಸ್ತಾ ಇದ್ದೀರಿ? ನನ್ನ ಬದುಕು ನಿರ್ವಹಣೆ ಮಾಡಿಕೊಳ್ಬೇಕು, ಜೀವನದಲ್ಲಿ ನಾನು ಏನಾದರೂ ಆಗಬೇಕು, ನಾನು ಏನಾದರೂ ಒಂದು ಸಾಧನೆಯನ್ನು ಮಾಡಬೇಕು, ಅತ್ಯುತ್ತಮ ಬದುಕನ್ನು ನಾನು ಕಟ್ಕೊಳ್ಬೇಕು, ನೆಮ್ಮದಿ ಜೀವನವನ್ನು ಮಾಡಿಕೊಳ್ಬೇಕು. ಸೊ ಆ ಕಾರಣಕ್ಕಾಗಿಯೇ ಶಿಕ್ಷಣವನ್ನು ಬಯಸಿ ನೀವು ಶಾಲೆಗೆ ಬರ್ತೀರಿ, ಶಿಕ್ಷಣವನ್ನು ಪಡೆದುಕೊಳ್ತೀರಿ. ಇಲ್ಲಿ ಶಿಕ್ಷಣದ ಅರ್ಥ ಬಹಳ ಇವತ್ತಿನ ಕಾಲಕ್ಕೆ ನಾವು ಹೇಳ್ತಕ್ಕಂಥದ್ದು ಏನು ಅಂತಂದರೆ, ಶಿಕ್ಷಣ ಬದುಕು ಕಟ್ಕೊಳ್ಳಲು ನಮಗೆ ಸಹಕಾರಿಯಾಗ್ತದೆ ಅನ್ನೋದು. ನಾವು ಅಂದ್ಕೊಂಡಿದ್ದನ್ನು ಸಾಧನೆ ಮಾಡೋದಕ್ಕಾಗಿ ಶಿಕ್ಷಣವನ್ನು ನಮಗೆ ಬೇಕಾಗಿರ್ತದೆ ಅಂತ. ನಾವು ಬರೀ ಕನಸು ಕಂಡ್ರೆ ಸಾಲದು. ಈ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಮಕ್ಕಳಿಗೆ ಕನಸುಗಳು ಕಾಣ್ತಾರೆ, ಆದರೆ ಕನಸನ್ನು ಹೇಗೆ ನನಸು ಮಾಡ್ಕೋಬೇಕು ಅನ್ನೋದ್ರ ಕಡೆ ಯೋಚನೆ ಇರೋದೇ ಇಲ್ಲ. ಯಾಕಂದರೆ ನಮ್ಮ ಭಾಗದ ಪಾಲಕ ಪೋಷಕರು ಅಷ್ಟೊಂದು ಎಜುಕೇಟೆಡ್ ಇರೋದಿಲ್ಲ. ಅದನ್ನು ಒಂದು ಕಡೆ ನೀವು ದಕ್ಷಿಣದ ಭಾಗಕ್ಕೆ ಹೋಗ್ರಿ, ಹೆಚ್ಚಿನ ಪಾಲಕ ಪೋಷಕರು ಎಜುಕೇಟೆಡ್ ಇರ್ತಾರೆ, ವಿದ್ಯಾವಂತರಿರ್ತಾರೆ. ತಮ್ಮ ಮಕ್ಕಳಿಗೆ ಏನು ಮಾಡಬೇಕು ಅನ್ನೋದು ಅವರು ಪ್ರೈಮರಿ ಲೆವೆಲಲ್ಲಿ ಯೋಚನೆ ಮಾಡಿರ್ತಾರೆ. ಶಾಲೆಗೆ ಹಾಕಿದಾಗ ನನ್ನ ಮಗು ಡಾಕ್ಟ್ರೇ ಆಗಬೇಕು, ನನ್ನ ಮಗು ಇಂಜಿನಿಯರೇ ಆಗಬೇಕು, ಅಥವಾ ನನ್ನ ಮಗು ಬೇರೆ ಒಂದು ಏನೋ ಆಗಬೇಕಂತ ಕನಸು ಕಟ್ಟಿಕೊಂಡೇ ಶಾಲೆಗೆ ಹಾಕಿರ್ತಾರೆ. ಅದು ನಮ್ಮ ಪಾಲಕರು ಹಾಗಲ್ಲ. ಮೊದಲು ಶಾಲೆಗೆ ಹಾಕ್ತಾರೆ, ಮಗು ಡೆವಲಪ್ ಆಗ್ತಾ ಮಗುವಿನಲ್ಲಿ ಏನೋ ಒಂದು ಕನಸುಗಳು ಬಂದರೆ, ಮಗು ಒಂಚೂರು ಏನೋ ಒಂದು ಇಂಟೆಲಿಜೆಂಟ್ ಅಂತ ಬಂದಾಗ ಆವಾಗ ಎಲ್ಲರೂ ಕನಸು ಕಾಣೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದು ವಾಸ್ತವಿಕ ಸಂಗತಿಯನ್ನು ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಅದು ಸರಿನೋ ತಪ್ಪೋ ಆ ವಿಷಯಗಳನ್ನು ಇಲ್ಲಿ ಮಾತನಾಡ್ತಕ್ಕಂಥದ್ದಲ್ಲ, ಅದು ಬೇರೆ ವಿಷಯ. ಈ ಮಕ್ಕಳನ್ನ ಬಾಲ್ಯದಿಂದಲೇ ತಯಾರಿ ಮಾಡ್ತಕ್ಕಂಥ ಕೆಲಸಗಳು ನೀವು ಮಾಡಬೇಕು. ಒಂದು ಮಗು ಶಾಲೆಗೆ ಬಂದಾಗ ಆ ಮಗುವನ್ನು ಬೆಳೆಸ್ತಕ್ಕಂಥ ಜವಾಬ್ದಾರಿಗಳು ನೀವು ಮಾಡಬೇಕು. ಇಲ್ಲಿ ನೀವು ಅಂತಂದರೆ ಯಾರು ಅಂತಂದರೆ ಬರೀ ಶಿಕ್ಷಣ ಸಂಸ್ಥೆಗಳು, ವಸತಿ ಶಾಲೆಗಳು, ಶಿಕ್ಷಕರು ಮಾಡಬೇಕಂತಲ್ಲ. ಇವರ ಜೊತೆ ನೀವು ಪಾಲಕ ಪೋಷಕರು ಕೂಡ ಮಾಡಬೇಕು. ಪಾಲಕ ಪೋಷಕರು, ಶಿಕ್ಷಕರು ಮತ್ತು ಮಕ್ಕಳು ಜೊತೆಗೆ ಸಮಾಜದ ಹಿರಿಯರು, ಸಮಾಜದ ಗಣ್ಯರು ಕೈಗೂಡಿಸಿದಾಗ ಮಾತ್ರ ಒಂದು ಮಗುವಿನ ಶೈಕ್ಷಣಿಕ ಜೀವನ ಅತ್ಯದ್ಭುತವಾಗಿ ಹೊರಹೊಮ್ಮಲು ಸಾಧ್ಯವಾಗ್ತದೆ. ಸೊ ಆ ಕಾರಣಕ್ಕೆ ನಾನು ಆ ಕವಿತೆಯನ್ನು ಓದಿದೆ. ಆ ಕವಿತೆಯ ಅರ್ಥ ಏನು ಅಂತಂದರೆ, ಯಾವುದೋ ಒಂದು ವ್ಯಕ್ತಿಯ ಮಾಡಿರ್ತಕ್ಕಂಥ ಸಾಧನೆಯ ಹಿಂದೆ ಅನೇಕ ಕಾಣದ ಕೈಗಳಿರ್ತವೆ ಅಂತ. ಅದು ತಂದೆ ತಾಯಿಗಳ ಕಾಣದ ಕೈಗಳಾಗಿರ್ತವೆ, ಕುಟುಂಬದ ಕಾಣದ ಕೈಗಳಾಗಿರ್ತವೆ, ಸಮಾಜದಲ್ಲಿರ್ತಕ್ಕಂಥ ನಮಗೆ ಬೇಕಾಗಿರ್ತಕ್ಕಂಥ ಕಾಣದ ಕೈಗಳಾಗಿರ್ತವೆ, ಶಿಕ್ಷಕರಾಗಿರ್ತಾರೆ, ಸಂಸ್ಥೆಗಳಾಗಿರ್ತವೆ, ಸ್ನೇಹಿತರಾಗಿರ್ತಾರೆ, ಸಂಬಂಧಿಗಳಾಗಿರ್ತಾರೆ. ಅಂದರೆ ಒಬ್ಬ ವ್ಯಕ್ತಿ ಪರಿಪೂರ್ಣವಾಗಬೇಕಾದ್ರೆ ಅನೇಕ ಕಾಣದ ಕೈಗಳು ಕೆಲಸ ಮಾಡಿರ್ತವೆ. ಅಂದಾಗ ಮಾತ್ರ ಆ ವ್ಯಕ್ತಿ ಸಾಧನೆ ಮಾಡೋಕ್ಕೆ ಸಾಧ್ಯ. ಆ ಕಾರಣಕ್ಕೆ ಆ ಕವಿತೆಯನ್ನು ನಾನು ಓದಿದೆ. ಇಲ್ಲಿ ನಾವು ಗಮನಿಸಿದ್ದೇನು ಅಂತಂದರೆ, ನಮ್ಮ ಪಾಲಕ ಪೋಷಕರು ಅಯ್ಯೋ ನಾವು ಮಕ್ಕಳಿಗೆ ಶಾಲೆಗೆ ಕಳಿಸ್ತೀವ್ರಿ, ನಾವೇನು ಮಾಡಬೇಕು, ನಾವು ಅಷ್ಟೊಂದು ವಿದ್ಯಾವಂತರಲ್ಲ ಅನ್ನೋ ಮಾತು ನಮಗೆ ಕೇಳಿಬರುತ್ತೆ. ನಾನೊಂದು ಕೋಗ್ನೂರ್ ಅಂತ ಹಳ್ಳಿಯಲ್ಲಿ ಇದ್ಕೊಂಡು ಈ ಮಾತನ್ನ ಹೇಳ್ತಾ ಇದ್ದೀನಿ. ನನಗೆ ಗೊತ್ತು, ಹಳ್ಳಿಯಲ್ಲಿರ್ತಕ್ಕಂಥ ತಾಯಂದಿರು ಅಥವಾ ತಂದೆ ಪಾಲಕರು ಅಷ್ಟೊಂದು ವಿದ್ಯಾವಂತರಲ್ಲ ಅನ್ನೋದು ಕೂಡ ನನಗೆ ಗೊತ್ತು. ಆದರೂ ಇವತ್ತಿನ ಕಾಲ ಹೇಗಿದೆ ಅಂತಂದರೆ, ಸರ್ ಹೇಳಿದ್ರು
ಆವಾಗ ನಮಗೆ ಯಾವುದ್ರ ಬಗ್ಗೆ ಜ್ಞಾನ ಇರಲಿಲ್ಲ ಅಂತ ಹೇಳಿದ್ರು. ಒಂದು ವೇಳೆ ಅವರಿಗೆ ಇದೆಲ್ಲ ಇನ್ಫಾರ್ಮೇಶನ್ಗಳು ಮೊದಲು ಇದ್ದಿದ್ರೆ ಬಹುಶಃ ನನಗನ್ಸುತ್ತೆ ಜಿಲ್ಲಾಧಿಕಾರಿಗಳಾಗ್ತಿದ್ರು, ನೀವು IAS ಆಫೀಸರ್ ಆಗ್ತಿದ್ರಿ. ಯಾವುದೂ ಮಾಹಿತಿನೇ ಇರದೇ ಇದ್ದಾಗ ಈ ಸಾಧನೆ ನೀವು ಮಾಡಿದ್ದೀರಿ ಅಂತಂದ್ರೆ ಇವತ್ತು ಮಾಹಿತಿಗೆ ಏನು ಕೊರತೆ ಇಲ್ಲ. ಮೊದಲಿನ ಶಿಕ್ಷಣ ಬೇರೆ, ಇವತ್ತಿನ ಶಿಕ್ಷಣವೇ ಬೇರೆ. ಇಡೀ ಪ್ರಪಂಚ ನಮಗೆ ಬೇಕಾಗಿರ್ತಕ್ಕಂಥ ಸವಲತ್ತುಗಳು, ಮಾಹಿತಿಗಳನ್ನು ಒದಗಿಸ್ತಕ್ಕಂಥದ್ದು ನಮ್ಮ ಅಂಗೈಯಲ್ಲಿದೆ. ನಾವು ಅದನ್ನ ಏನು ಮಾಡ್ಕೊಳ್ತೀವಿ ಅಂತಂದ್ರೆ ಅದನ್ನ ಸದುಪಯೋಗ ಪಡಿಸ್ಕೊಳ್ಳೋ ಬದಲಿ ಅದನ್ನ ದುರುಪಯೋಗ ಪಡಿಸ್ಕೊಳ್ತೀವಿ. ಇದು ವ್ಯಥೆ. ನಾನು ಅನೇಕ ಸಂದರ್ಭಗಳಲ್ಲಿ ಮಕ್ಕಳನ್ನ ಉದ್ದೇಶ ಮಾತನಾಡುವಾಗ ಬಹಳ ಎಚ್ಚರದಿಂದ ಮಾತನಾಡ್ತೇನೆ. ಇವತ್ತು ನಮ್ಮ ಮಕ್ಕಳಿಗೆ ಏನಾಗಿದೆ ಅಂತಂದ್ರೆ ಇವತ್ತಿನ ವ್ಯವಸ್ಥೆ, ನಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡುವ ಹೆಸರಿನಲ್ಲಿ ನಾವು ಮಕ್ಕಳನ್ನ ಕಾಯ್ಬೇಕಾಗಿರ್ತಕ್ಕಂಥ ಪರಿಸ್ಥಿತಿ. ಬರೀ ಪಾಲಕ ಪೋಷಕರಲ್ಲ, ಶಿಕ್ಷಕರು ಕೂಡ ಹೌದು, ಸಂಸ್ಥೆಗಳು ಕೂಡ. ನಾವು ಮಕ್ಕಳನ್ನ ಕಾಯ್ತಕ್ಕಂಥ ವಾತಾವರಣ ಇವತ್ತು ಸಮಾಜದಲ್ಲಿ ನಿರ್ಮಾಣ ಆಗ್ತಾ ಇದೆ. ಇವತ್ತು ಮಕ್ಕಳು ದಾರಿ ತಪ್ತದವೆ. ಮಕ್ಕಳಲ್ಲಿ ಅನೇಕ ಡೈವರ್ಷನ್ಸ್ಗಳು ಬಂದಿವೆ. ನಮಗೆ ಕಲಿಯಲು ಬೇಕಾಗಿರ್ತಕ್ಕಂಥ ಅನೇಕ ಅಂಶಗಳು ನಮ್ಮಲ್ಲಿದ್ದರೂ ಕೂಡ ನಾವು ಅದನ್ನು ಸದುಪಯೋಗ ಪಡಿಸ್ಕೊಳ್ತಾ ಇಲ್ಲ. ಇವತ್ತು ಬಹಳ ಎಚ್ಚರದಿಂದ ನಾವು ಮಕ್ಕಳನ್ನು ಬೆಳೆಸ್ತಕ್ಕಂಥ ಸಂದರ್ಭ ಒದಗಿ ಬಂದಿದೆ. ಮಕ್ಕಳು ಮನೆಯಿಂದ ಹೊರಗೆ ಹೋದಾಗ ಪಾಲಕ ಪೋಷಕರು ಆತಂಕಕ್ಕೊಳಗಾಗಿದ್ದಾರೆ, ಒಳಗಾಗ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ನನಗೇನನ್ಸುತ್ತೆ ಅಂತಂದ್ರೆ ಇವತ್ತು ಪಾಲಕ ಪೋಷಕರು ಮಕ್ಕಳಿಗೆ ಆಟವನ್ನು ಆಡಕ್ಕೂ ಬಿಡ್ತಾ ಇಲ್ಲ. ಕಾರಣ ಎಂದರೆ ಎಲ್ಲೋ ನಮ್ಮ ಮಕ್ಕಳು ಕೆಟ್ಟೋಗ್ತವೇನೋ ಅನ್ನೋ ಭಾವನೆ ಪ್ರತಿಯೊಂದು ಪಾಲಕ ಪೋಷಕರಿಗೆ ಬಂದಿದೆ. ಸೊ ಅಂತ ಸಂದಿಗ್ಧ ವಾತಾವರಣದಲ್ಲಿ ನಮ್ಮ ಮಕ್ಕಳನ್ನು ಬೆಳೆಸಬೇಕಾಗಿದೆ. ಅದು ಬೆಳೆಸ್ತಕ್ಕಂಥವ್ರು ಯಾರು ಅಂತಂದ್ರೆ ನಾನು ನಿಜಕ್ಕೂ ತಾಯಂದಿರಿಗೆ ಈ ಜವಾಬ್ದಾರಿಯನ್ನು ಹೊರಿಸ್ತೇನೆ. ನೀವು ಕೇಳಬಹುದು, ನಾವು ಅಷ್ಟೊಂದು ಕಲಿತಿಲ್ರಿ, ನಮಗೇನು ಗೊತ್ತಾಗ್ತದೆ ಅಂತ. ತಾಯಂದಿರೇ, ನೀವು ಕಲೀಲೇಬೇಕಾಗಿದೆ, ನೀವುಗಳು ತಿಳಿದುಕೊಳ್ಳೇಬೇಕಾಗಿದೆ, ನೀವು ಎಚ್ಚರದಿಂದ ಇರಲೇಬೇಕಾಗಿದೆ. ನಿಮ್ಮ ಮಕ್ಕಳ ಚಟುವಟಿಕೆಗಳನ್ನ ಸೂಕ್ಷ್ಮವಾಗಿ ನೀವು ಗಮನಿಸಬೇಕಾಗಿದೆ. ನಿಮ್ಮ ಮಕ್ಕಳನ್ನ ಬೆಳೆಸ್ತಕ್ಕಂಥ ಜವಾಬ್ದಾರಿ ಮೊದಲು ನಿಮ್ಮದಾಗುತ್ತೆ. ಆ ಕಾರಣಕ್ಕೆ ಮನೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು ಅಂತ ಹೇಳಿದ್ದಾರೆ. ತಾಯಂದಿರ ಅತ್ಯಂತ ಬದ್ಧತೆ, ಕಾಳಜಿ ಮತ್ತು ಎಚ್ಚರದಿಂದ ನಾನು ನಿಮ್ಮೆದುರು ಈ ಮಾತನ್ನ ಆಡ್ತಾ ಇದ್ದೀನಿ, ನಿಮ್ಮ ಮಾತು ಇಡ್ತಾ ಇದ್ದೀನಿ. ನಿಮ್ಮ ಮಕ್ಕಳು ನಿಮಗೆ ಕಿರಿಕಿರಿ ಆಗಬಾರ್ದು, ನಿಮ್ಮ ಮಕ್ಕಳು ನಿಮಗೆ ಹೊರೆ ಆಗಬಾರ್ದು. ನಿಮ್ಮ ಮಕ್ಕಳಿಗೆ ನೀವು ಸಂಸ್ಕಾರವನ್ನು ಕೊಡಬೇಕಾಗಿದೆ, ನಿಮ್ಮ ಮಕ್ಕಳಿಗೆ ನೀವು ಮೌಲ್ಯವನ್ನು ಕೊಡಬೇಕಾಗಿದೆ. ಈ ಮಕ್ಕಳಿಗೆ ಬೆಳೆಸ್ತಕ್ಕಂಥ ಒಂದು ಅತ್ಯುತ್ತಮ ವಾತಾವರಣವನ್ನು ಮನೆಯಲ್ಲಿ ತಾವು ನಿರ್ಮಾಣ ಮಾಡಬೇಕಾಗಿದೆ. ಹಳ್ಳಿಯಲ್ಲಿರ್ತಕ್ಕಂಥ ಪರಿಸ್ಥಿತಿ ನನಗೆ ಗೊತ್ತು, ಹಳ್ಳಿಯಲ್ಲಿರ್ತಕ್ಕಂಥ ವಾತಾವರಣವು ಕೂಡ ನನಗೆ ಗೊತ್ತು. ಯಾಕಂದ್ರೆ ಸಿಟಿಯಲ್ಲಿರ್ತಕ್ಕಂಥ ಪಾಲಕ ಪೋಷಕರ ವ್ಯವಸ್ಥೆಯೇ ಬೇರೆ, ಹಳ್ಳಿಯಲ್ಲಿರ್ತಕ್ಕಂಥ ಪಾಲಕ ಪೋಷಕರ ವ್ಯವಸ್ಥೆ ಕ್ಲಿಷ್ಟಕರವಾದಂಥ ವಿಚಾರಗಳ ಮಧ್ಯೆಯಲ್ಲಿ ನಮ್ಮ ಮಕ್ಕಳನ್ನು ನಾವು ಬೆಳೆಸಬೇಕಾಗಿದೆ. ನಿಮಗೆ ಪ್ರತಿರೂಪವಾಗಿ ಈ ಶಿಕ್ಷಕರ ಕೆಲಸಗಳು ಮಾಡ್ತಾರೆ, ಶಾಲೆಗಳ ಕೆಲಸಗಳು ಮಾಡ್ತಾರೆ. ಅಂದಾಗ ಮಾತ್ರ ಒಂದು ಮಗುವಿನ ಉತ್ತಮ ಭವಿಷ್ಯದ ಕನಸು ನಾವು ಸಾಕಾರ ಮಾಡ್ಕೋಬಹುದು. ದೊರೆಯವರಿಗೆ ತಗೊಳ್ಳಿ, ಅವ್ರಿಗೆ ಕೇಳ್ರಿ, ಅವ್ರ ತಾಯಿ ಏನಾದರೂ ಎಜುಕೇಟೆಡ್ ಅಂತ. ಯಾಕಂದ್ರೆ ನಾವು ಯಾವುದೇ ಒಂದು ಕೆಲಸಗಳು ಮಾಡಬೇಕಾದ್ರೆ ಇನ್ನೊಬ್ಬರಿಂದ ಪ್ರೇರಣೆಗೊಳಗಾಗ್ತೀವಿ, ಇನ್ನೊಬ್ಬರು ನಮಗೆ ಮಾದರಿ ಆಗ್ತಾರೆ. ನಿಮ್ಮ ಕಣ್ಣೆದುರು ಇಬ್ಬರು ಅಧಿಕಾರಿಗಳಿದ್ದಾರೆ, ಒಬ್ಬರು ಪ್ರಾಂಶುಪಾಲರು, ಒಬ್ಬ ಇಲಾಖೆ ಅಧಿಕಾರಿ. ದೇ ಆರ್ ದ ಬಿಗ್ಗೆಸ್ಟ್ ಇನ್ಸ್ಪಿರೇಷನ್ ಟು ಯು. ಇವ್ರು ನಿಮಗೆ ಮಾದರಿ. ನಾವು ಪುಸ್ತಕಗಳು ಓದ್ತೀವಿ, ಸಾಧನೆ ಮಾಡಿರ್ತಕ್ಕಂಥ ವ್ಯಕ್ತಿಗಳ ಬಗ್ಗೆ ನಾವು ಪುಸ್ತಕಗಳು ಓದ್ತೀವಿ. ನಿಮ್ಮ ಕಣ್ಣೆದುರು ಕೂತಿದ್ದಾರೆ, ನಿಮ್ಮ ಕಣ್ಣೆದುರುಗಡೆ ನಿಮ್ಮ ಪಾಲಕರು ಕೂತಿದ್ದಾರೆ, ಅವರು ನಿಜವಾದ ಸಾಧಕರು.
ಬದುಕಿನ ಅನೇಕ ಕಷ್ಟಗಳು. ಇವತ್ತು ಪ್ರತಿಯೊಬ್ಬರು ಯೋಚನೆ ಮಾಡಿ ನೋಡಿ ಮಕ್ಕಳೇ, ಪ್ರತಿಯೊಬ್ಬರ ತಂದೆ ತಾಯಿಗಳ ಬಗ್ಗೆ ಯೋಚನೆ ಮಾಡಿ ನೋಡ್ರಿ, ಯಾವ ಕಷ್ಟದಲ್ಲಿ ನಿಮ್ಮನ್ನ ಓದಿಸ್ತಾ ಇದ್ದಾರೆ. ನಿಮ್ಮ ಭವಿಷ್ಯದ ನಿರ್ಮಾಣಕ್ಕಾಗಿ ಇಡೀ ತಮ್ಮ ಜೀವನವನ್ನ ತ್ಯಾಗ ಮಾಡ್ತಾ ಇದ್ದಾರೆ. ಅವ್ರ ಬಗ್ಗೆ ಅವ್ರು ಯೋಚನೆ ಮಾಡಿದ್ದೇ ಇಲ್ಲ. ನನ್ನ ಮಕ್ಕಳು ಬೆಳಿಬೇಕು, ನನ್ನ ಮಕ್ಕಳು ಬದುಕು ಕಟ್ಕೋಬೇಕು, ನನ್ನ ಮಕ್ಕಳ ಮುಂದೆ ಏನಾದರೂ ಆಗಬೇಕು ಅನ್ನೋ ಯೋಚನೆಯಲ್ಲಿ ತಮ್ಮ ನೆಮ್ಮದಿಯನ್ನು ಕಳ್ಕೊಂಡಿದ್ದಾರೆ. ಅವ್ರು ನಿಜವಾದ ಸಾಧಕರು, ಅವ್ರು ನಿಜವಾದ ಹೀರೋಗಳು. ನಾನೆಲ್ಲ ಒಂದು ಕಡೆ ಓದ್ತಾ ಅಪ್ಪ ಮತ್ತು ಅಮ್ಮನ ಬಗ್ಗೆ ವಿವರಣೆ ಮಾಡ್ತಾ ಇದ್ದಾಗ ನನಗೇನು ಅನ್ನಿಸ್ತು ಅಂತಂದ್ರೆ, ಅಪ್ಪ ಮಕ್ಕಳಿಗೆ ಯೂನಿಫಾರ್ಮ್ ಕೊಡಬೇಕು ಅನ್ನೋ ಚಿಂತೆಯಲ್ಲಿ ತಾನು ಹರಿದಿರ್ತಕ್ಕಂಥ ಅಂಗಿ ಹಾಕೊಂಡಿದ್ದು ಅವನಿಗೆ ಗಮನಿಸೇ ಇಲ್ಲ. ನನ್ನ ಅಂಗಿ ಹರಿದ್ರು ಪರವಾಗಿಲ್ಲ, ನನ್ನ ಮಕ್ಕಳು ಚೆನ್ನಾಗಿರ್ಬೇಕು, ನನ್ನ ಮಕ್ಕಳ ಸಮವಸ್ತ್ರ ಚೆನ್ನಾಗಿರ್ಬೇಕು ಅಂತ ಇಡೀ ಜೀವನ ಅವನು ಪರದಾಡ್ತಾನೆ. ಆದರೆ ತಾಯಿ, ಅಮ್ಮ ಮಕ್ಕಳಿಗೆ ಒಳ್ಳೆ ಡಬ್ಬಿ ಕಟ್ಕೊಡ್ಬೇಕು, ಮಕ್ಕಳಿಗೆ ಒಳ್ಳೆ ತಿಂಡಿ ಮಾಡಿಕೊಡ್ಬೇಕು, ಮಕ್ಕಳಿಗೆ ಒಳ್ಳೆ ಟಿಫಿನ್ ಕೊಡಬೇಕು ಅಂತ ಅನ್ಕೊಂಡು ತಾನು ಉಪವಾಸ ಇರೋದು ಮರ್ತೇ ಬಿಡ್ತಾಳೆ. ಇದು ಅವ್ರು ಮಾಡಿರ್ತಕ್ಕಂಥ ತ್ಯಾಗ, ಇದು ಅವ್ರು ಕೊಡ್ತಕ್ಕಂಥ ಭಿಕ್ಷೆ ನಿಮ್ಮೆಲ್ಲರಿಗೂ. ನಿಜಕ್ಕೂ ಒಂದು ಭಿಕ್ಷೆ. ಇವತ್ತು ನಾನು ನಿಂತ್ಕೊಂಡು ನಿಮ್ಮೆದುರು ಮಾತನಾಡ್ತಿದ್ದೀನಿ ಅಂತಂದ್ರೆ ನನ್ನ ತಂದೆ ತಾಯಿಗಳ ಕೊಟ್ಟ ಭಿಕ್ಷೆ ಅದು. ನಾನು ಯಾವ ಕಾರಣಕ್ಕೂ ಯಾವ ಸಂದರ್ಭದಲ್ಲೂ ಅದನ್ನು ನಾನು ತೀರ್ಸೋಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಹಿರಿಯರು ಹೇಳ್ತಾರೆ, ಏನು ಹೇಳ್ತಾರೆ ಅಂತಂದರೆ, ಈ ನೆಲದ ಋಣ, ತಾಯ್ನಾಡಿನ ಋಣ, ತಾಯಿಯ ಋಣ ನಾವು ಯಾವತ್ತೂ ತೀರ್ಸೋಕೆ ಸಾಧ್ಯನೇ ಇಲ್ಲ. ವಿದ್ಯಾರ್ಥಿಗಳೇ, ನೀವಿನ್ನೂ ಬೆಳೆಯುವ ಸಿರಿ ಮೊಳಕೆಯಲ್ಲಿ ನಿಮಗೆ ಯಾವ ರೂಪವನ್ನು ನಾವು ಕೊಡಬಹುದು. ನಿಮ್ಮನ್ನ ಸರ್ ಇನ್ನೊಂದು ಮಾತು ಬಹಳ ಚೆನ್ನಾಗಿ ಹೇಳಿದ್ರು, ಬಹಳ ಅದ್ಭುತವಾಗಿ ಅವ್ರು ಹೇಳಿದ್ರು, ನನಗೆ ಮಾತನಾಡಕ್ಕೆ ಬರೋದಿಲ್ಲ ಅಂತ. ನಾನು ಹೇಳಿದೆ, ಸರ್ ಎಲ್ಲ ಮಾತುಗಳು ನೀವೇ ಆಡಿದ್ರಿ, ಇನ್ನು ನಾನೇನು ಆಡಬೇಕು ಅಂತಂದೆ. ನಾನು ಒಬ್ಬ ರಾಜಕಾರಣಿ ದಾರಿ ತಪ್ಪಿದ್ರೆ ಆ ಕ್ಷೇತ್ರ ಹಾಳಾಗ್ತದೆ. ಒಬ್ಬ ಡಾಕ್ಟರ್ ದಾರಿ ತಪ್ಪಿದ್ರೆ ಒಂದು ಪೇಷಂಟ್ ಸಾಯ್ಬೋದು. ಒಬ್ಬ ಇಂಜಿನಿಯರ್ ದಾರಿ ತಪ್ಪಿದ್ರೆ ಒಂದು ಕಟ್ಟಡ ಉರುಳಿ ಬೀಳಬಹುದು. ಆದರೆ ಒಬ್ಬ ಶಿಕ್ಷಕ ದಾರಿ ತಪ್ಪಿದ್ರೆ ಇಡೀ ಸಮಾಜ ಬಿದ್ದು ಹೋಗ್ತದೆ, ಇಡೀ ರಾಷ್ಟ್ರ ಬಿದ್ದು ಹೋಗ್ತದೆ. ಅದಕ್ಕೆ ಶಿಕ್ಷಕ ಶ್ರೇಷ್ಠವಾಗಿ ನಿಲ್ತಾನೆ. ಇಲ್ಲಿ ಶಿಕ್ಷಕ ಅನ್ನೋದನ್ನ ನಾನು ಯಾರಿಗೆ ನಾನು ಬಳಸ್ತಾ ಇದ್ದೀನಿ ಅಂತಂದ್ರೆ, ತಾಯಂದಿರಿಗೂ ಬಳಸ್ತಾ ಇದ್ದೀನಿ, ಕಲಿಸುವ ಶಿಕ್ಷಕರಿಗೂ ಬಳಸ್ತಾ ಇದ್ದೀನಿ. ಅದಕ್ಕೆ ಆಲ್ಬರ್ಟ್ ಐನ್ಸ್ಟೈನ್ ಅವರು ಬಹಳ ಅದ್ಭುತವಾಗಿ ಒಂದು ಮಾತನ್ನ ಹೇಳಿದ್ದಾರೆ, ಬಹಳ ಅದ್ಭುತವಾಗಿ ಹೇಳ್ತಾರೆ. ವಿದ್ಯಾರ್ಥಿ ಅಂದ್ರೆ ಯಾರು ಅಂತಂದ್ರೆ ಅವ್ರು ಏನು ಹೇಳ್ತಾರೆ ಅಂತಂದ್ರೆ, ವಿದ್ಯಾರ್ಥಿಗಳಂದ್ರೆ ನೀವೇನು ತುಂಬಬೇಕಂತೀರಿ ಅದು ಪಾತ್ರೆ ಅಲ್ಲ ಅಂತ, ನೀರು ತುಂಬತಕ್ಕಂಥ ಪಾತ್ರೆ ಅಲ್ಲ ಅಂತ ಹೇಳ್ತಾರೆ ಅವರು. ವಿದ್ಯಾರ್ಥಿಗಳಂದ್ರೆ ಪಾತ್ರೆ ಅಲ್ಲ, ಅದಕ್ಕೆ ಸುಮ್ಮನೆ ನೀರು ತುಂಬೋದಲ್ಲ. ವಿದ್ಯಾರ್ಥಿಗಳಂತಂದ್ರೆ ನೀವು ಬೆಳಗಿಸಲು ಬೇಕಾಗಿರ್ತಕ್ಕಂಥ ದೀಪ ಅಂತ ಹೇಳ್ತಾರೆ ಅವರು. ಅಂತಂದ್ರೆ ನಾವು ಬರೀ ಶಿಕ್ಷಣ ಕೊಟ್ಟಾಗ, ನಾವು ಬರೀ ಅಕ್ಷರ ಕೊಟ್ಟಾಗ ನನ್ನ ಕೆಲಸ ಮುಗೀತು ಅಂತಲ್ಲ, ಅಥವಾ ತಂದೆ ತಾಯಿಗಳು ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ಶಾಲೆಯ ಫೀಸ್ ಕೊಟ್ಟಾಗ, ಊಟ ಕೊಟ್ಟಾಗ, ಅನ್ನ ಕೊಟ್ಟಾಗ ನನ್ನ ಕೆಲಸ ಮುಗೀತು ಅಂತಲ್ಲ. ಈ ಮಕ್ಕಳನ್ನ ಈ ಸಮಾಜದ ಆಸ್ತಿಯಾಗಿ ಮಾಡ್ತಕ್ಕಂಥದ್ದು, ಈ ರಾಷ್ಟ್ರದ ಆಸ್ತಿಯನ್ನಾಗಿ ಮಾಡ್ತಕ್ಕಂಥ ಕೆಲಸ ಅಂತ ಹೇಳ್ತಾರೆ. ಅದಕ್ಕೆ ಜ್ಞಾನ ನಮ್ಮಲ್ಲಿ ಸಾಯಬಾರ್ದು, ಜ್ಞಾನ ಬೆಳಗಬೇಕು, ಇನ್ನೊಬ್ಬರಿಗೆ ಸಹಕಾರಿ ಆಗಬೇಕು, ಇನ್ನೊಬ್ಬರಿಗೆ ಫಲಕಾರಿ ಆಗಬೇಕು. ನೀವು ಬರೀ ನಿಮ್ಮ ಕುಟುಂಬದ ಆಸ್ತಿ ಅಲ್ಲ ಮಕ್ಕಳೇ, ನೀವು ಬರೀ ನಿಮ್ಮ ಕುಟುಂಬದ ಆಸ್ತಿ ಅಲ್ಲ, ಈ ಸಮಾಜದ ಆಸ್ತಿ, ಈ ರಾಷ್ಟ್ರದ ಆಸ್ತಿ. ಸೊ ಆ ಕಾರಣಕ್ಕೆ ಹೇಳಿದೆ ನಿಮ್ಮಲ್ಲಿ ಒಂದು ಕನಸಿರಬೇಕು ಅಂತ.
ನಿಮ್ಮಲ್ಲೊಂದು ಗುರಿ ಇರಬೇಕು ಅಂತ. ನಿಮ್ಮಲ್ಲಿ ಆ ಗುರಿಯನ್ನು ಸಾಧಿಸ್ತಕ್ಕಂಥ ಛಲ ಇರಬೇಕು. ಬರೀ ಕನಸು ಕಂಡ್ರೆ ಸಾಲದು. ನಾನು ಕಂಡಿರ್ತಕ್ಕಂಥ ಗುರಿ, ನಾನು ಕಂಡಿರ್ತಕ್ಕಂಥ ಕನಸು ಹೇಗೆ ಸಾಧನೆ ಮಾಡಬೇಕು ಅಂತ ಛಲ ಇರಬೇಕು, ಇಚ್ಛೆ ಇರಬೇಕು. ಒಂದ್ಸಲ ಯೋಚನೆ ಮಾಡಿ ನೋಡ್ರಿ. ಇಂಗ್ಲಿಷಲ್ಲಿ ಬರೀ 26 ಅಕ್ಷರಗಳದಾವೆ. ಇಂಗ್ಲಿಷ್ ಭಾಷೆಗೆ ಬರೀ 26 ಅಕ್ಷರಗಳದಾವೆ. ಆದರೆ ಇಂಗ್ಲಿಷ್ ಭಾಷೆ ಇಡೀ ಪ್ರಪಂಚವನ್ನು ಆಳ್ತಾ ಇದೆ. ಯಾಕದು ಇಡೀ ಪ್ರಪಂಚವನ್ನು ಆಳ್ತಾ ಇದೆ? ಅದಕ್ಕೆ ಕಾರಣ ಆ ಭಾಷೆಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಜೆಗಳಿಗೆ ಒಂದು ಇಚ್ಛಾಶಕ್ತಿ ಇದೆ. ಯಾವ ವ್ಯಕ್ತಿಯಲ್ಲಿ ಇಚ್ಛಾಶಕ್ತಿ ಇರೋದಿಲ್ಲ, ಯಾವ ವ್ಯಕ್ತಿಯಲ್ಲಿ ಛಲ ಇರೋದಿಲ್ಲ, ಜೀವನದಲ್ಲಿ ಅವನು ಏನೂ ಸಾಧನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಸೊ ಆ ಕಾರಣಕ್ಕಾಗಿ ಮಕ್ಕಳೇ, ನಿಮಗೊಂದು ಗುರಿ ಇರಲಿ, ನಿಮಗೆ ಛಲ ಇರಲಿ, ನಿಮ್ಮಲ್ಲಿ ಒಂದು ಇಚ್ಛಾಶಕ್ತಿ ಇರಲಿ. ಪ್ರತಿ ಕ್ಷಣದಲ್ಲೂ ನಾನೇನಾದರೂ ತಿಳಿದುಕೊಳ್ಬೇಕು ಅನ್ನೋ ಕುತೂಹಲ ಇರಲಿ. ಪ್ರತಿದಿನ ನಾನು ಹೊಸದೇನನ್ನಾದರೂ ಕಲಿಬೇಕು ಅನ್ನೋ ಹಂಬಲ ಇರಲಿ. ಅದೆಲ್ಲದವರ ಜೊತೆಗೆ ಪ್ರಯತ್ನಗಳಿರಲಿ, ಪ್ರಾಮಾಣಿಕ ಪ್ರಯತ್ನ ಇರಲಿ. ಅಂದಾಗ ಮಾತ್ರ ನೀವು ಅಂದ್ಕೊಂಡಿರ್ತಕ್ಕಂಥ ಕನಸಿರಲಿ, ಗುರಿ ಇರಲಿ, ಅದು ಸಾಧನೆ ಮಾಡ್ತೀವಿ. ಆದರೆ ಒಂದು ಬೆಂಜಮಿನ್ ಮೇಸ್ ಅವರು ಮಾತು ಹೇಳ್ತಾರೆ, ಬಹಳ ಅದ್ಭುತವಾಗಿ ಹೇಳ್ತಾರೆ. ಬೆಂಜಮಿನ್ ಮೇಸ್ ಅವರು ಏನು ಹೇಳ್ತಾರೆ ಅಂತಂದ್ರೆ, ಗುರಿಯನ್ನ ತಲುಪದೆ ಇದ್ರೆ ಅದು ಸೋಲಲ್ಲ ಅಂತ ಹೇಳ್ತಾರೆ. ನಾನೇನೋ ಅನ್ಕೊಂಡಿದ್ದೀನಿ ನಾನು ಆಗ್ಬೇಕು ಅಂತ, ಅದು ಆಗ್ಲಿಲ್ಲ ಅಂತಂದ್ರೆ ಅದು ಸೋಲಲ್ಲ ಅಂತಾರೆ. ಆದರೆ ತಲುಪಲು ಬೇಕಾದ ಒಂದು ಗುರಿ ಇಲ್ಲಲ್ಲ, ಬದುಕಿನ ನಿಜವಾದ ಸೋಲು ಅಂತ ಹೇಳ್ತಾರೆ. ಅದು ನಿಜವಾದ ಸೋಲು. ಇಲ್ಲಿ ಗುರಿ ಅನ್ನೋದು ಅಂಕ ಅಂತ ಹೇಳ್ತಾ ಇಲ್ಲ. ದಯವಿಟ್ಟು ನಿಮಗೆ ಅದಕ್ಕೆ ಹೋಲಿಸ್ಕೊಂಡು ಹೇಳ್ಬೇಡ್ರಿ. ಗುರಿ ಅನ್ನೋದು ಅಂಕ ಅಲ್ಲ, ಮಾರ್ಕ್ಸ್ ಅಲ್ಲ, ಪರ್ಸೆಂಟೇಜ್ ಅಲ್ಲ. ಸಮರ್ಥನಾಗಬೇಕು, ನನ್ನ ಕಾಲ ಮೇಲೆ ನಿಂತ್ಕೋಬೇಕು. ಭವಿಷ್ಯದಲ್ಲಿ ನಾನೇನಾದರೂ ಆಗಬೇಕು, ಮುಂದೆ ನಾನು ನನ್ನ ಕುಟುಂಬದ ಆಸ್ತಿ ಆಗಬೇಕು, ಮುಂದೆ ನನ್ನ ತಂದೆ ತಾಯಿಗಳ ಕಣ್ಣೀರು ಒರೆಸ್ತಕ್ಕಂಥ ಮಗನಾಗಬೇಕು, ಮಗಳಾಗಬೇಕು ಅನ್ನೋ ಯೋಚನೆ ನಿಮ್ಮಲ್ಲಿ ಇರಬೇಕು. ಅಂದಾಗ ಮಾತ್ರ ನೀವು ಅಂದ್ಕೊಂಡಿರ್ತಕ್ಕಂಥ ಕನಸು, ಗುರಿ ಯಶಸ್ವಿಯಾಗುತ್ತದೆ. ಸೊ ಆ ನಿಟ್ಟಿನಲ್ಲಿ ತಾವು ಯೋಚನೆಯನ್ನು ಮಾಡಬೇಕು. ಸೊ ವಿಶೇಷವಾಗಿ ಇವತ್ತು ವಾರ್ಷಿಕೋತ್ಸವ ಕಾರ್ಯಕ್ರಮ, ಇದರ ಜೊತೆಗೆ ಬೀಳ್ಕೊಡುಗೆ 10ನೇ ತರಗತಿಯ ಮಕ್ಕಳು ಇನ್ನೇನು ಕೆಲವೊಂದು ಇದು 1 ತಿಂಗಳಲ್ಲಿ ಈ ಶಾಲೆಯನ್ನು ಬಿಟ್ಟು ಹೋಗ್ತೀರಿ. ಇದು ಬದುಕಿನ ಇವೆಲ್ಲ ಕಹಿ ಸತ್ಯಗಳು. ಒಂದು ಕಡೆ ದುಃಖ ಇದೆ, ಅದನ್ನು ನನಗೆ ಗೊತ್ತು. ಇವತ್ತು ಸುಮಾರು 42-43 ಮಕ್ಕಳು ಮುಂದಿನ ಶೈಕ್ಷಣಿಕ ಜೀವನಕ್ಕಾಗಿ ಒಂದು ಘಟ್ಟದಿಂದ ಇನ್ನೊಂದು ಘಟ್ಟಕ್ಕೆ ಹೋಗ್ತೀರಿ. ಜೊತೆಗಿದ್ದವರು ಬೇರೆ ಬೇರೆ ಕಡೆ ಅಗಲಿ ಹೋಗ್ತಾರೆ. ಅದೆಲ್ಲವೂ ಹೌದು. ಇವೆಲ್ಲ ಬದುಕಿನ ದಾರಿಯಲ್ಲಿ ಬೇಕಾಗ ಅಡ್ಜಸ್ಟ್ ಮಾಡ್ತಕ್ಕಂಥ ಸಂಗತಿಗಳು. ಸೊ ಆದ್ರೆ ಒಂದು ನಿಮಗೆ ಹೇಳ್ತೀನಿ, ಮುಂದಿನ ಜಗತ್ತು ಸ್ಪರ್ಧಾತ್ಮಕವಾಗಿದೆ. ಮುಂದಿನ ಜಗತ್ತು ಅತ್ಯಂತ ತುರುಸಿನ ಸ್ಪರ್ಧೆಯಿಂದ ಕೂಡಿದೆ. ಇದು ನಿಮಗೆ ಗಮನಕ್ಕಿರಲಿ. 150-160 ಕೋಟಿ ಜನಸಂಖ್ಯೆ ಹೊಂದಿರತಕ್ಕಂಥ ದೇಶ ಈಗ. ಎಲ್ಲವೂ ಸರ್ಕಾರ ಕೊಡುತ್ತೆ ಅನ್ನೋ ಭಾವನೆ ತಮ್ಮಲ್ಲಿ ಇರಬಾರ್ದು. ನಾನು ಬರೀ ನೌಕರಿ ಮಾಡ್ತೀನಿ ಅನ್ನೋ ಕಾನ್ಸೆಪ್ಟ್ ಅಲ್ಲ. ಬೇಡೋ ಕೈಗಿಂತ ಕೊಡೋ ಕೈ ಆಗಬೇಕು. ಅದಕ್ಕೆ ಹೇಳಿದೆ, ಇಡೀ ವಿಶ್ವ ಒಂದು ಜ್ಞಾನದ ಹೆಬ್ಬಾಗಿಲಾಗಿ ನಿಂತಿದೆ. ಇಡೀ ವಿಶ್ವ ಜ್ಞಾನದ ಹೆಬ್ಬಾಗಿಲಾಗಿ ನಿಂತಿದೆ. ಅವಕಾಶಗಳು
ಕೋಟ್ಯಾಂತರ ಅವಕಾಶಗಳು ಇವತ್ತು ಕಾದು ನಿಂತಿವೆ. 10 ವರ್ಷದಿಂದ 15 ವರ್ಷ ಹಿಂದುಗಳು ನೋಡಿದ್ರೆ ನಮ್ಮ ಯಾರಿಗೂ ಅವಕಾಶಗಳೇ ಇರ್ತಾ ಇರಲಿಲ್ಲ. ಇವತ್ತು ಲಕ್ಷಾನುಗಟ್ಟಲೆ ಅವಕಾಶಗಳು ಇವತ್ತು ಕೈ ಮಾಡಿ ಕರೀತಾ ಇದ್ದಾವೆ. ಯಾರಿಗೆ ಕರೀತಾ ಇದ್ದಾವೆ ಅಂತಂದರೆ ಸಮರ್ಥರಿಗೆ ಅವಕಾಶಗಳು ಕೈ ಮಾಡಿ ಕರೀತಿದ್ದಾವೆ. ಯಾರಿಗೆ ಅವಕಾಶಗಳು ಕರೀತದವ ಅಂತಂದರೆ ಜ್ಞಾನಿಗಳಿಗೆ ಅವಕಾಶಗಳನ್ನು ಕೈ ಮಾಡಿ ಕರೀತಿದ್ದಾವೆ. ಯಾರು ಜ್ಞಾನವಂತರಾಗ್ತಾರೆ, ಯಾರು ಸಮರ್ಥರಾಗ್ತಾರೆ, ಯಾರೆಲ್ಲ ಶಕ್ತಿ ಇದೆ ಪ್ರಪಂಚದಲ್ಲಿ ಏನು ಬೇಕಾದರೂ ಸಾಧನೆ ಮಾಡಬಹುದು. ಬರೀ ಡಾಕ್ಟರ್ ಆಗಿ ಸಾಧನೆ ಮಾಡಬೇಕಾಗಿದ್ದಲ್ಲ. ನೀವು ನಮ್ಮ ತಲೆಯೊಳಗೆ ನಮ್ಮ ಪಾಲಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಏನಿದೆ ಅಂತಂದರೆ ನಾನು ಡಾಕ್ಟರ್ ಆಗಬೇಕು, ನನ್ನ ಮಕ್ಕಳು ಇಂಜಿನಿಯರ್ ಆಗಬೇಕು ಅಂತಂದರೆ ಖಂಡಿತವಾಗಿಯೂ ಇಲ್ಲ. ಇವತ್ತು ಏನು ಯೋಚನೆ ಮಾಡ್ತಿದ್ದಾರೆ ಅಂತಂದರೆ ಇವತ್ತು ನೀವು ಮೆಟ್ರೋಪಾಲಿಟನ್ ಸಿಟಿಗೆ ಹೋಗ್ರಿ, ನನ್ನ ಮಕ್ಕಳನ್ನ ಡಾಕ್ಟರ್ ಮಾಡ್ಬೇಕಂತ ಯೋಚನೆ ಮಾಡ್ತಾ ಇಲ್ಲ ಅವರು. ನನ್ನ ಮಕ್ಕಳನ್ನ ಯಾವುದೋ ಒಂದು ಕಂಪನಿಯ CEO ಮಾಡ್ಬೇಕಂತಂದರೆ, ಒಂದು ಗೂಗಲ್ ಕಂಪನಿಯ CEO ಅವನಿಗೆ ಪ್ರತಿ ತಿಂಗಳು ತೆಗೆದುಕೊಂಡಿರ್ತಕ್ಕಂಥ ಸ್ಯಾಲ್ರಿ ಎಷ್ಟು ಅಂತಂದ್ರೆ 170 ಕೋಟಿ. ಸುಂದರ್ ಪಿಚಾಯ್ ಅಂತ ಹೆಸರು ಕೇಳಿದ್ದೀರಿ ನೀವು, ಚೆನ್ನೈನವರು. ಇವತ್ತೇನು ನೀವು ಗೂಗಲ್ ಸರ್ಚ್ ಮಾಡ್ತೀರಿ, ಅದರ ನಿರ್ವಹಣೆ ಮಾಡ್ತಕ್ಕಂಥ ಅಧಿಕಾರಿ ತಿಂಗಳಿಗೆ 170 ಕೋಟಿ ಅಂದ್ರೆ ವರ್ಷಕ್ಕೆ ಸುಮಾರು 1500 ಕೋಟಿ ರೂಪಾಯಿ ಅವನು ಗಳಿಸ್ತಾನೆ. ಇವತ್ತು ಆರ್ಟಿಫಿಷಿಯಲ್ ಮೊಬೈಲ್ ಅಲ್ಲಿ ನೀವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಕೇಳಿದ್ದೀರಿ. ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನಲ್ಲ ಮಕ್ಕಳೇ. ವಿಷಯಗಳನ್ನ ಚೆನ್ನಾಗಿ ನಾನು ಅದಕ್ಕೆ ಹೇಳಿದೆ, ನೀವು ಕುತೂಹಲಕಾರಿ ಆಗಿರ್ಬೇಕು, ಹೊಸ ಹೊಸ ವಿಷಯಗಳನ್ನ ತಿಳಿದುಕೊಳ್ಳೋರಾಗಿರ್ಬೇಕು. ಇವತ್ತು ಮಷೀನು ಮಾನವನ ಸೋಲಿಸ್ತಕ್ಕಂಥ ಸಂದರ್ಭ ಬಂದಿದೆ, ಕಾಲ ಬಂದಿದೆ. ಬರೀ ನಾವು AI ಬಗ್ಗೆ ಮಾತನಾಡ್ತಾ ಇದ್ದೀವಿ. ಇವತ್ತು ಮುಂದೊಂದು ದಿನ AGI ಬರುತ್ತೆ, ಆರ್ಟಿಫಿಷಿಯಲ್ ಜನರಲ್ ಇಂಟೆಲಿಜೆನ್ಸಿ ಅಂತ ಬರುತ್ತೆ. ಒಂದು ವೇಳೆ ಆರ್ಟಿಫಿಷಿಯಲ್ ಜನರಲ್ ಇಂಟೆಲಿಜೆನ್ಸಿ ಅಂತ ಬಂದ್ರೆ ಇಲ್ಲಿವರೆಗೂ ಇದೇನು ಸಾಧನೆ ಆಗಿದೆಯಲ್ಲ ಮೊಬೈಲು, ಇದು ವೇಸ್ಟ್ ಆಗಿಬಿಡುತ್ತೆ, ಇದೊಂದು ಡಬ್ಬ ಆಗಿಬಿಡುತ್ತೆ. ಒಂದ್ ವೇಳೆ AGI ಬಂತು ಅಂತಂದ್ರೆ ಮಷೀನ್ ಗೆಲ್ತು, ಮಾನವ ಸೋಲ್ತಾನೆ. ಸೊ ಆ ನಿಟ್ಟಿನಲ್ಲಿ ನೀವು ಯಾವ ರೀತಿ ಯೋಚನೆ ಮಾಡಬೇಕು ನೋಡ್ರಿ. ಆದ್ರೆ AGI ಅನ್ನ ನಿರ್ಮಾಣ ಮಾಡ್ತಕ್ಕಂಥವ್ರು ಯಾರು? ಮನುಷ್ಯನ ಬುದ್ಧಿನೇ. ಸೊ ಅಂತ ಒಂದು ಚಾಕಚಕ್ಯತೆ ಇರತಕ್ಕಂಥ ಜ್ಞಾನವನ್ನ ನಾವು ಪಡೆದುಕೊಳ್ಬೇಕಾಗಿದೆ, ಸ್ಪರ್ಧೆ ಒಡ್ಡಿ ನಿಲ್ಬೇಕಾಗಿದೆ. ಇಲ್ಲಿ ಯಾವತ್ತೂ ಕೀಳರಿಮೆ ಯಾರಲ್ಲೂ ಇರಬಾರ್ದು. ಏನಂತಂದ್ರೆ ನಾನು ಬಡವ, ನಾನು ದಡ್ಡ, ನನ್ನ ಕೈಯಿಂದ ಆಗೋದಿಲ್ಲ ಅಂತ ಸಾಧ್ಯವೇ ಇಲ್ಲ. ಭಗವಂತ ಬಹಳ ದೊಡ್ಡ ಅದ್ಭುತ ಶಕ್ತಿ ಕೊಟ್ಟಿದ್ದಾನೆ. ಪ್ರಪಂಚದಲ್ಲಿ ಮಿರಾಕಲ್ ಮಾಡ್ತಕ್ಕಂಥ ಮೆದುಳನ್ನು ಕೊಟ್ಟಿದ್ದಾನೆ. ಅದಕ್ಕೆ ದುಡ್ಡೇ ಬೇಕಾಗಿರುವಂಗಿಲ್ಲ. ಆ ಮೆದುಳನ್ನ ಚುರುಗೊಳಿಸ್ತಕ್ಕಂಥ ಕೆಲಸಗಳು ಮಾಡ್ರಿ, ಸದಾ ಅದಕ್ಕೆ ಕೆಲಸ ಕೊಡ್ರಿ, ಸದಾ ಅದಕ್ಕೆ ಮಾಹಿತಿ ಕೊಡ್ರಿ. ನೀವು ಬೇಕಾಗಿರ್ತಕ್ಕಂಥದ್ದನ್ನು ಸಾಧನೆ ಮಾಡಬಹುದು. ನೀವೇನ್ ಪಾಲಕರು ನೀವು ಕನಸುಗಳು ಕಂಡಿರ್ತೀರಿ, ಆ ಸಾಧನೆಗಳನ್ನ ಮಾಡ್ತಕ್ಕಂಥ ಆ ಒಂದು ಶಕ್ತಿ ಮೆದುಳಿಗಿದೆ. ಅಂತ ಒಂದು ಶಕ್ತಿ ಈ ಮಕ್ಕಳಲ್ಲಿದೆ. ಪ್ರತಿಯೊಬ್ಬ ಮಗುವಿನಲ್ಲಿ, ಪ್ರತಿಯೊಬ್ಬ ವಿದ್ಯಾರ್ಥಿಯಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಶಕ್ತಿ ಒಳಗಡೆ ಅಡಕೂತಿದೆ. ಅದನ್ನ ಹೊರತೆಗೆತಕ್ಕಂಥ ಕೆಲಸಗಳು ನಾವೆಲ್ಲರೂ ಮಾಡಬೇಕಾಗಿದೆ. ಅದು ಮಾಡಿದ್ದೇ ಆದಲ್ಲಿ ನಾವು ನೀವು ಗೆದ್ವಿ ಅಂತ ಹೇಳ್ತೀವಿ. ಇಲ್ಲಿ ನಾವು ಗೆಲ್ಲಬೇಕಾಗುತ್ತೆ. ಅದಕ್ಕೆ ಸಾಧನೆಗೆ ಯಾವತ್ತೂ ಬಡತನ ಅಡ್ಡಿ ಬರಬಾರದು. ಒಂದು ಕಿವಿ ಮಾತು ಪಾಲಕರೆಲ್ಲರೂ, ನಿಮ್ಮ ಯಾವುದೇ ಕಷ್ಟಗಳಿರಲಿ, ಎಷ್ಟೇ ಕಷ್ಟಗಳಿರಲಿ, ಆ ಕಷ್ಟಗಳ ಮಧ್ಯೆ ನಿಮ್ಮ ಮಕ್ಕಳ ಶಿಕ್ಷಣವನ್ನು ಅರ್ಥಕ್ಕೆ ನಿಲ್ಲಿಸಬೇಡಿ. ನಿಮಗೆ ಕೈ ಜೋಡಿಸಿ ವಿನಂತಿಯನ್ನು ಮಾಡ್ಕೊಳ್ತೀನಿ ಈ ಸಂದರ್ಭದಲ್ಲಿ. ಯಾಕಂದ್ರೆ ವ್ಯವಸ್ಥೆಗಳು ಸಾಗಿರುತ್ತವೆ. ಆ ವ್ಯವಸ್ಥೆಗಳ ಮಧ್ಯೆಯಲ್ಲಿ ಮಕ್ಕಳಿಗೆ ಗುಣಮಟ್ಟ ಶಿಕ್ಷಣವನ್ನು ಕೊಡ್ತಕ್ಕಂಥ ಕೆಲಸಗಳ ಮಾಡ್ತಕ್ಕಂಥ ಯೋಧರು ತಾವು ಪಾಲಕರಾಗಬೇಕು. ಮಕ್ಕಳನ್ನ, ಈ ವಿದ್ಯಾರ್ಥಿಗಳನ್ನ ಒಂದು ಜವಾಬ್ದಾರಿಯುತ ಪ್ರಜೆ ಮಾಡ್ತಕ್ಕಂಥ ಕೆಲಸಗಳು ತಾವು ಮಾಡಬೇಕಾಗಿದೆ. ಅಂದಾಗನೇ ಒಂದು ಸ್ವಸ್ಥ ಸಮಾಜ ನಿರ್ಮಾಣ ಆಗ್ತದೆ, ಒಂದು ಸ್ವಸ್ಥ ರಾಷ್ಟ್ರ ನಿರ್ಮಾಣ ಆಗ್ತದೆ.
ಸೊ ಆ ಕಾರಣಕ್ಕಾಗಿ ಮಕ್ಕಳೇ ನಾನೇನು ಹೇಳ್ತಾ ಇದ್ದೀನಿ ಅಂತಂದರೆ, ಸ್ಪರ್ಧಾತ್ಮಕ ಯುಗದಲ್ಲಿ ನಮ್ಮ ಶೈಕ್ಷಣಿಕ ಜೀವನವನ್ನು ಅತ್ಯಂತ ಯಶಸ್ವಿದಾಯಕವಾಗಿ ಮಾಡಬೇಕಾಗಿದೆ. ಅದಕ್ಕೆ ನಾವು ನಿರಂತರವಾಗಿ ಪ್ರಯತ್ನ ಮಾಡಬೇಕು. ಪ್ರಯತ್ನ ಮಾಡುವಾಗ ತಾವು ಫೋಕಸ್ ಆಗಿರಬೇಕು. ಒಂದು ಕೆಲಸ ಮಾಡುವಾಗ ತಮ್ಮಲ್ಲಿ ಆಯ್ಕೆ ಯಾವತ್ತೂ ಬರಬಾರದು. ಆಲ್ಟರ್ನೇಟ್ ಆಯ್ಕೆ. ಫಾರ್ ಎಕ್ಸಾಂಪಲ್, ಬಹಳಷ್ಟು ಮಕ್ಕಳಿಗೆ ನಾನು ನೋಡಿದ್ದೀನಿ, ನಾನು ಡಾಕ್ಟರ್ ಆಗ್ಬೇಕಂದಿ, ಸರಿ ಡಾಕ್ಟರ್ ಆಗ್ಬೇಕಾದ್ರೆ ಪ್ರಯತ್ನ ಮಾಡಿ. ಆದರೆ ಪ್ರಯತ್ನ ಮಾಡ್ತಾ ಮಾಡ್ತಾ ಮಕ್ಕಳು ಏನು ಹೇಳ್ತಿದಾರೆ ಅಂತಂದರೆ, ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ ರೀ, ಆದ್ರೆ ಮಾಡ್ತೀನಿ, ಆಗಲಿಲ್ಲ ಅಂದ್ರೆ ಬೇರೆ ಏನಾರೇ ಮಾಡ್ತೀನಿ. ಬೇರೆ ಏನಾರೇ ಅಂತಂದರೆ ನೋಡಿ, ಡೆಂಟಲ್ ಮಾಡ್ತೀನಿ ರೀ, ಆಯುರ್ವೇದಿಕ್ ಮಾಡ್ತೀನಿ, ಹೋಮಿಯೋಪತಿಕ್ ಮಾಡ್ತೀನಿ. ಇಂಜಿನಿಯರ್ ಆಗ್ಬೇಕಂದ್ರೆ ಇಂಜಿನಿಯರ್ ಆಗಲಿಲ್ಲ ಅಂತಂದ್ರೆ ಬೇರೆ ಏನಾರೇ ಒಂದು ಡಿಪ್ಲೊಮಾ ಮಾಡ್ತೀನಿ ಅಥವಾ ಏನೋ ಮಾಡ್ತೀನಿ. ನಾನು ಬಿಸ್ನೆಸ್ ಮ್ಯಾನ್ ಆಗ್ಬೇಕು ಅಂದ್ಕೊಂಡಿದ್ದೀನಿ ರೀ, ಬಿಸ್ನೆಸ್ ಮ್ಯಾನ್ ಆಗಲಿಲ್ಲ ಅಂದ್ರೆ ಏನೋ ಒಂದು ಜಾಬ್ ಸಿಕ್ತು ಅಂದ್ರೆ ಜಾಬ್ ಮಾಡ್ತೀನಿ. ಯಾವ ರೀತಿ ನೀವು ಈ ರೀತಿ ಆಯ್ಕೆಗಳು ತಂದರೆ ನೀವು ಜೀವನದಲ್ಲಿ ಏನೂ ಆಗಕ್ಕೆ ಸಾಧ್ಯನೇ ಇಲ್ಲ. ಫೋಕಸ್ ಇರಲಿ. ನಾನು ಡಾಕ್ಟರ್ ಆಗಬೇಕು ಅಂತಂದರೆ ಡಾಕ್ಟ್ರೇ ಆಗ್ತೀನಿ ಅನ್ನೋದೊಂದು ಛಲ ನಿಮ್ಮಲ್ಲಿ ಇರಬೇಕು. ಈಗ ಉದಾಹರಣೆಗೆ ನಾನು ಕೊಡಬೇಕು ಅಂತಂದರೆ, ಉದಾಹರಣೆ ಯಾರು ಕೊಡಬೇಕು ಅಂತಂದರೆ, ನೀವು ಸಚಿನ್ ತೆಂಡೂಲ್ಕರ್ ಹೆಸರು ಕೇಳಿದಿರೋ ಇಲ್ಲೋ? ಸಚಿನ್ ತೆಂಡೂಲ್ಕರ್ 8ನೇ ವರ್ಷದಿಂದ ಕ್ರಿಕೆಟ್ ಆಡಕ್ಕೆ ಪ್ರಾರಂಭಿಸ್ತಾರೆ. ಆದರೆ ಸಚಿನ್ ತೆಂಡೂಲ್ಕರ್ ಯಾವತ್ತೂ ನಾನು ಕ್ರಿಕೆಟಿಗನಾಗಬೇಕಂದಿದ್ದೀನಿ, ಕ್ರಿಕೆಟಿಗನಾಗಲಿಲ್ಲ ಅಂತಂದರೆ ಬೇರೆ ಒಂದು ಜಾಬ್ ಮಾಡ್ತೀನಿ ಅಂತನೋ ಮಾತೇ ಆಡಲಿಲ್ಲ ಅವನು. ನಾನು ಬದುಕಿದ್ದೇ ಕ್ರಿಕೆಟ್ನಾಗೋಕ್ಕೆ, ಆದರೆ ಕ್ರಿಕೆಟ್ನಾಗ್ತೀನಿ, ಇಲ್ಲ ಅಂದರೆ ಇಲ್ಲ ಅನ್ನೋ ಒಂದು ಫೋಕಸ್ಸಿಂದ ಮಾಡಿದಾಗ ಇವತ್ತು ಸುಮಾರು 20,000 ಕೋಟಿ ಒಡೆಯ ಇಡೀ ವಿಶ್ವದಲ್ಲಿ ಸಚಿನ್ ತೆಂಡೂಲ್ಕರ್ ಯಾರು ಅಂತಂದರೆ ಹೇಳ್ತಾರೆ. ಅದು ಫೋಕಸ್. ನೀವು ಸೋನು ನಿಗಮನ ಬಗ್ಗೆ ಕೇಳಿದ್ದೀರ, ಹಾಡು ಹಾಡ್ತಾನೆ, ನಾನು ಹಿಂದಿ ಹಾಡು ಹಾಡ್ತೇನೆ, ಕೇಳಿದಿರೋ ಇಲ್ಲೋ? ಸೋನು ನಿಗಮು 3ನೇ ವಯಸ್ಸಿನಿಂದ ಹಾಡಕ್ಕೆ ಪ್ರಾರಂಭ ಮಾಡಿದ. ಸೋನು ನಿಗಮ್ ಆಗಲಿ ಅವ್ರ ತಂದೆ ತಾಯಿಗಳಾಗಲಿ ಯಾವತ್ತೂ ಅವ್ರು ಬೇರೆ ಆಯ್ಕೆಗಳೇ ಮಾಡ್ಕೊಂಡಿದ್ದಿಲ್ಲ. ಸೋನು ನಿಗಮ್ ಯಾವತ್ತೂ ಅಂದಿಲ್ಲ ನಾನು ಸಿಂಗರ್ ಆಗಲಿಲ್ಲ ಅಂದರೆ ಇಂಜಿನಿಯರ್ ಆಗ್ತೀನಿ ಅಂತ. ನಾನು ಸಿಂಗರೇ ಆಗ್ತೀನಿ ಅಂತ. ಇವತ್ತು ನಮ್ಮ ದೇಶದ ಶ್ರೇಷ್ಠ ಸಿಂಗರ್. ಸೊ ಆ ಕಾರಣಕ್ಕೆ ಮಕ್ಕಳೇ, ನೀವೇನು ಅಂದ್ಕೊಂಡಿದ್ದೀರಿ, ನಿಮ್ಮ ಕನಸು ಏನೇ ಇರಲಿ, ನಿಮ್ಮಲ್ಲಿ ಶಕ್ತಿ ಇದೆ, ನಿಮ್ಮಲ್ಲಿ ಪ್ರತಿಭೆ ಇದೆ. ನಾನು ಹಾಗೇ ಆಗ್ತೀನಿ ಅನ್ನೋ ವಿಶ್ವಾಸ, ನಂಬಿಕೆ ನಿಮ್ಮಲ್ಲಿ ಬರಬೇಕು, ನಿಮ್ಮಲ್ಲಿ ಇರಬೇಕು. ಅಂದಾಗ ಮಾತ್ರ ನೀವು ಜೀವನದಲ್ಲಿ ಗೆಲ್ತೀರಿ, ನಿಮ್ಮ ಕನಸುಗಳು ನನಸು ಆಗ್ತವೆ. ಸೊ ಅಂಥ ಒಂದು ಭವಿಷ್ಯ, ಅಂಥ ಒಂದು ಜೀವನ ತಮ್ಮದಾಗಲಿ ಅಂತ ನಾನು ಬಯಸ್ತೇನೆ. ಜೊತೆಗೆ ಇನ್ನೇನು 1 ತಿಂಗಳಲ್ಲಿ ತಾವು ಪರೀಕ್ಷೆಯನ್ನು ಬರೀತಾ ಇದ್ದೀರಿ. ಸೊ ಈ ಟೈಮಲ್ಲಿ ಹೆಚ್ಚು ಕಡಿಮೆ ನೀವು ಮಾತನಾಡೋಕ್ಕಂಥದ್ದು ಏನು ಅಂತಂದರೆ, ಪರೀಕ್ಷೆ ತಯಾರಿ ಬಗ್ಗೆ. ಎಲ್ಲ ಪರೀಕ್ಷೆ ತಯಾರಿ ಮುಗಿದು ಹೋಗಿರುತ್ತೆ, ಪ್ರಿಪ್ರೇಟರೀಸ್ಗಳು ಕೂಡ ಮುಗಿದು ಹೋಗಿವೆ. ಸೊ ಈ ಸಂದರ್ಭದಲ್ಲಿ ಎಕ್ಸಾಮಿನ ಭಯ ತಮಗೆ ಬೇಡ. ಎಕ್ಸಾಮಿನ ಬಗ್ಗೆ ಯಾವ ಟೆನ್ಷನ್ನು ಮಾಡ್ಕೋಬೇಡ್ರಿ, ಎಕ್ಸಾಮಿನ ಬಗ್ಗೆ ಯಾವ ಆತಂಕನೂ ಮಾಡ್ಕೋಬೇಡ್ರಿ. ವಿಶೇಷವಾಗಿ ಒತ್ತಡವನ್ನು ತೆಗೆದುಕೊಳ್ಬೇಡ್ರಿ. ವಿಶೇಷವಾಗಿ ಪಾಲಕರಿಗೆ ಮತ್ತು ಶಿಕ್ಷಕರಿಗೆ ದಯವಿಟ್ಟು, ಶಿಕ್ಷಕರಿಗೂ ಮಾತಾಡ್ತಾ ಇದ್ದೀನಿ, ಪಾಲಕರಿಗೂ ಹೇಳ್ತಾ ಇದ್ದೀನಿ, ಒಂದೇನಂತಂದರೆ ದಯವಿಟ್ಟು ಮಕ್ಕಳ ಮೇಲೆ ಅಂಕಗಳ ಒತ್ತಡವನ್ನು ಹೇರಕ್ಕೆ ಹೋಗಬೇಡಿ. ನೀನು ಇಷ್ಟೇ ಪರ್ಸೆಂಟೇಜ್ ತಗೋಬೇಕು, ನೀನು ಅವನ ಗುರಿಯನ್ನು ಪರೀಕ್ಷೆ ಸಮಯದಲ್ಲಿ ಪದೇ 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 ನೆನಪಿಗೆ ತರತಕ್ಕಂಥ ಕೆಲಸಗಳು ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಮಕ್ಕಳು ಸಾಧನೆ ಮಾಡೋ ಸಂದರ್ಭದಲ್ಲಿ ಎಡಬೋದು ಸಹಜ. ಸೊ ಈ ಸಂದರ್ಭದಲ್ಲಿ, ಪರೀಕ್ಷೆ ಸಂದರ್ಭದಲ್ಲಿ ಮಕ್ಕಳನ್ನು ಬೆನ್ತಟ್ಟಿ ಪ್ರೋತ್ಸಾಹಿಸ್ತಕ್ಕಂಥ ಕೆಲಸಗಳನ್ನ ಮಾಡೋಣ. ನಿನ್ನಿಂದ ಸಾಧ್ಯ, ನಿನ್ನೆಲ್ಲ ಶಕ್ತಿ ಇದೆ, ನೀನು ಅತ್ಯುತ್ತಮವಾಗಿ ಸಾಧನೆ ಮಾಡ್ತಿ. ನೀನೇನು ಓದಿದೀಯಾ ಅದನ್ನು ಚೆನ್ನಾಗಿ ಓದು. ಮಾರ್ಕ್ಸ್ ಎಷ್ಟೇ ಬರಲಿ, ಪರ್ಸೆಂಟೇಜ್ ಎಷ್ಟೇ ಬರಲಿ, ಪರ್ಸೆಂಟೇಜ್ ಆಧಾರದ ಮೇಲೆ ನಿನ್ನ ಶಕ್ತಿಯನ್ನು ನಾವು ಗಣನೆಗೆ ತೆಗೆದುಕೊಳ್ಳೋದೇ ಇಲ್ಲ ಅಂತ ಬೆನ್ತಟ್ಟಿ ಹೇಳ್ರಿ, ಪ್ರೋತ್ಸಾಹ ಮಾಡಿರಿ. ಅಂದಾಗ ಮಾತ್ರ ಮಕ್ಕಳಲ್ಲಿ ಧೈರ್ಯ ಬರ್ತದೆ. ಅಂದರೆ ಮಕ್ಕಳಲ್ಲಿ ಧೈರ್ಯ ತರತಕ್ಕಂಥ ಕೆಲಸಗಳು ಮಾಡಿರಿ.
ಮಕ್ಕಳಲ್ಲಿ ಧೈರ್ಯ ಬಂತು ಅಂತಂದರೆ ಖಂಡಿತವಾಗಿಯೂ ಅವು ಸಾಧನೆ ಮಾಡೇ ಮಾಡ್ತವೆ. ಇನ್ನೂ ಒಂದೇನು ಅಂತಂದರೆ ಶಿಕ್ಷಕರು ಆ ಕೆಲಸಗಳು ಮಾಡಿದ್ದಾರೆ, ಅವ್ರ ತಲೆಯಲ್ಲೂ ಅದು ಇದೆ, ಯಾವ ಮಗು ಎಷ್ಟು ಮಾಡ್ತದೆ ಏನು ಮಾಡ್ತದೆ ಅಂತ. ನಮ್ಮ ಸರ್ ಹೇಳಿದ್ರು ಈಗ ವರದಿ ಓದುವಾಗ 100% ರಿಸಲ್ಟ್ ಕೊಡಬೇಕು, ಕೊಡ್ತೀವಿ ಅಂತ. ಸೊ 100% ರಿಸಲ್ಟ್ ನಮ್ಮದಾಗಬೇಕು ಅಂತ ನಾನು ಹಾರೈಸ್ತೀನಿ. ಅದ್ರ ಜೊತೆ ಇನ್ನೊಂದು ಮಾತು ಹೇಳ್ತೀನಿ, ನಾನು ಒಂದು ಆ್ಯಡ್ ಮಾಡಬೇಕಿತ್ತು ಸರ್. ತಾವು 100% ರಿಸಲ್ಟ್ ಜೊತೆ 100% ಕೂಡ ತರಬೇಕು ತಾವು. ಅಂದರೆ 625ಕ್ಕೆ 625ಗಳ ಅಂಕಗಳು ತರಬೇಕು ತಾವು. ಸೊ ಅದನ್ನು ತಂದಿದ್ದೆ ಆದಲ್ಲಿ ನೀವು ನಿಮ್ಮ ಮೇಡಮ್ ಗಿಫ್ಟ್ ಕೊಡ್ತಾ ಇದ್ದೀರಿ, ಎಲ್ಲ ಶಿಕ್ಷಕರಿಗೆ ಗಿಫ್ಟ್ ಕೊಡ್ತಾ ಇದ್ದೀರಿ, ಮತ್ತು ನಿಮ್ಮ ತಂದೆ ತಾಯಿಗಳಿಗೆ ಗಿಫ್ಟ್ ಕೊಡ್ತಾ ಇದ್ದೀರಿ. ಸೊ 625ಕ್ಕೆ 625 ಕೊಟ್ಟರೆ ನಾನು ಗಿಫ್ಟ್ ಕೊಡ್ತೀನಿ ವೈಯಕ್ತಿಕವಾಗಿ, ಖಂಡಿತವಾಗಿಯೂ ಗಿಫ್ಟ್ ಕೊಡ್ತೀನಿ. ನೀವು ಯಾರಾದರೂ 625ಕ್ಕೆ 600, ನಾನು ಒಂದು ಮಾತು ಈ ಸಂದರ್ಭದಲ್ಲಿ ಹೇಳ್ಬೋದು, ಹೇಳಿದ್ರೆ ಏನಾಗ್ತದೆ ಅಂತಂದರೆ ಏನೋ ನಾನು ಪ್ರಚಾರ ಮಾಡ್ತದಾನೆ ಅನ್ನೋ ಭಾವನೆ ಬರ್ತದೆ. ಯಾಕೆ ಪ್ರಚಾರ ಬರ್ತದೆ ಅಂತಂದರೆ, ನೀವು 625ಕ್ಕೆ 625 ತಗೊಂಡ್ರೆ ನನ್ನ ಕಾಲೇಜಲ್ಲಿ ನಿಮಗೆ ಫ್ರೀ ಸೀಟು ಕೊಡ್ತೀನಿ, ವಿತ್ ಹಾಸ್ಟೆಲ್ ಕೊಡ್ತೀನಿ ಅಂತ ಹೇಳ್ಬೋದು, ಅದು ಪ್ರಚಾರ ಆಗ್ತದೆ. ಅದ್ರ ಬದಲು ನಿಮಗೆ 25,000 ಕಾಣಿಕೆ ಕೊಡ್ತೀನಿ. ಅದನ್ನೂ ಕೊಡ್ತೀನಿ. ಯಾವುದು? ನೀವು ಫ್ರೀ ಅಡ್ಮಿಷನೂ ಕೊಡ್ತೀನಿ, 25,000 ಕೊಡ್ತೀನಿ. ಅಂದರೆ ಅನ್ಯಥಾ ತಾವು ಭಾವಿಸಬಾರ್ದು. ಪ್ರತಿಸಿ ನನ್ನ ಹೇಳಿದ್ನಲ್ಲ, ನಾನೊಬ್ಬ ಟೀಚರು. ಯುವರ್ ಚಾಯ್ಸ್. ನಾನೊಬ್ಬ ಟೀಚರು, ಯಾವ ಪ್ರಚಾರಕ್ಕೂ ನಾನು ಇಲ್ಲಿ ಬಂದಿಲ್ಲ. ಮಕ್ಕಳಿರ್ತಕ್ಕಂಥ, ಪಾಲಕರಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ನಾನೇ ಒತ್ತಾಯಪೂರ್ವಕವಾಗಿ ಸಮಯವನ್ನು ಕೇಳಿ ನಾನು ಮಾತನಾಡ್ತಾ ಇದ್ದೀನಿ. ಪ್ರತಿಭೆ ಇದ್ರೆ ಖಂಡಿತವಾಗಿ ಪ್ರತಿಭೆ. ನಿಮ್ಮ ಟೀಚರ್ಸು 625 ಆಗದೇ ಇದ್ರೆ ಹೆಚ್ಚಿನ ಅಂಕಗಳು ತೆಗೆದುಕೊಂಡಿರ್ತಕ್ಕಂಥ ಮಕ್ಕಳಿಗೆ ಏನಾದರೂ ಕೊಡ್ರಿ ಅಂತಂದರೆ, ಯಾವ ಮಕ್ಕಳಲ್ಲಿ ಪ್ರತಿಭೆ ಇದ್ರೆ ಖಂಡಿತವಾಗಿ ಕೊಡ್ತೀನಿ. ಯಾವ ಮಕ್ಕಳಲ್ಲಿ ಪ್ರತಿಭೆ ಇದ್ರೆ, ಪ್ರತಿಭೆ ಮತ್ತು ನಾನು ಈ ಮಾತು ಹೇಳ್ಬೋದು, ಆರ್ಥಿಕವಾಗಿ ದುರ್ಬಲರಿದ್ದರೆ ನಾನು ಎತ್ತರಿಕಕ್ಕಂಥ ಕೆಲಸ ಮಾಡ್ತೀನಿ ಖಂಡಿತವಾಗಿ. ಯಾಕಂದರೆ ನಾನು ಹಳ್ಳಿಯಿಂದ ಬಂದು, ನಾನು ಪ್ರೈಮರಿ ಟೀಚರ್ ಮೇಸ್ಟರ್ ಮಗ, ನಾನು ಕನ್ನಡ ಮಾಧ್ಯಮ ಶಾಲೆಯ ಮಗ. ಇವತ್ತು ಗುಲ್ಬರ್ಗ ಜಿಲ್ಲೆಯಲ್ಲಿ ಇವತ್ತು ಒಂದು ಪ್ರತಿಷ್ಠಿತ ಕಾಲೇಜಾಗಿ ನಾನು ನಿರ್ಮಾಣ ಮಾಡಿದ್ದೀನಿ ಅಂತಂದರೆ ಅದು ನನ್ನಲ್ಲಿರತಕ್ಕಂಥ ಛಲ. ಛಲದ ಬಗ್ಗೆನೇ ಮಾತನಾಡ್ತಾ ಇದ್ದೀನಿ. ಸೊ ಖಂಡಿತವಾಗಿ ಆ್ಯಂಡ್ ಅನೇಕ ಬಡ ಮಕ್ಕಳಿಗೆ ನಾವು ಬೆಂತಕ್ಕಂಥ ಕೆಲಸಗಳು ನಾವೆಲ್ಲರೂ ಮಾಡೋಣ. ಅಧಿಕಾರಿಗಳನ್ನು ಒಳಗೊಂಡು ನಾವೆಲ್ಲರೂ ಆ ಕೆಲಸಗಳನ್ನು ಮಾಡೋಣ. ಒಳ್ಳೆ ಜೀವನ ಮಾಡಿಕೊಡ್ರಿ. ಪರೀಕ್ಷೆ ಹೆಚ್ಚಿನ ಈ ಸಮಯದಲ್ಲಿ ಹೆಚ್ಚು ರಿಪೀಟೆಡ್ ಆಗಿ ಓದ್ರಿ, ಪುನರಾವರ್ತನೆ ಮಾಡಿರಿ. ನೀವು ಎಷ್ಟು ರಿಪೀಟ್ ಓದ್ತೀರಿ ನಿಮ್ಮ ಮೆದುಳು ಚುರುಕೊಳ್ತಾ ಹೋಗ್ತದೆ. ಸೊ ರಿಪೀಟೆಡ್ ಆಗಿ ಓದ್ರಿ. ಇನ್ನೊಂದು ಕೆಲಸ ಏನು ಮಾಡಿರಿ ಅಂತಂದರೆ, ಈಗ ಪ್ರಿಪರೇಟರೀಸ್ಗಳು ತಗೊಳ್ಳಲ್ಲಿ ನೀವು ಮಾರ್ಕ್ಸ್ಗಳು ಎಲ್ಲೋ ಒಂದು ಕಡೆ ಕಡಿಮೆ ಬರ್ತಾ ಇದ್ದಾವೆ, ಪದೇ ಆ ಮಿಸ್ಟೇಕ್ಸ್ಗಳು ಮಾಡ್ತಿದ್ದೀರಿ. ಸೊ ಅಲ್ಲಿ ಏನು ಮಾಡಿಕೊಡ್ರಿ ಅಂತಂದರೆ, ಪ್ರತಿ ಪಾಠದಲ್ಲಿ ನಿಮಗೇನು ಮಿಸ್ಟೇಕ್ಸ್ಗಳು ಆಗ್ತಿದ್ದಾವೆ ಅದನ್ನು ಒಂದು ಪಟ್ಟಿ ಮಾಡಿರಿ. ತಾವು ಎಲ್ಲಿ ಎಡುತ್ತಾ ಇದ್ದೀರಿ ಅದನ್ನು ಕೂಡ ಒಂದು ಪಟ್ಟಿ ಮಾಡಿ, ಮತ್ತೆ ನಿಮ್ಮ ಶಿಕ್ಷಕರ ಜೊತೆ ಕೂತ್ಕೊಂಡು ನಿಮ್ಮ ತಪ್ಪುಗಳು ಏನಿದೆ, ನಿಮ್ಮಲ್ಲಿರ್ತಕ್ಕಂಥ ನ್ಯೂನತೆಗಳನ್ನು ಸರಿಪಡಿಸ್ಕೊಂಡು ಒಂದು ಸ್ವಲ್ಪ ಏನು ಮಾಡಿರಿ ಅಂದರೆ ಬರೆದು ಪ್ರಾಕ್ಟೀಸ್ ಮಾಡಿ. ನೀವೆಷ್ಟು ಉತ್ತರ ನೀವು ತರಬೇಕು. ಇವತ್ತೇನಾಗಿದೆ ಅಂತ ಮಕ್ಕಳು ಬರೀ ಕಂಠಪಾಠ ಮಾಡ್ತಾರೆ. ನೀವು ಕಂಠಪಾಠ ಮಾಡಿದ್ರೆ ಏನೂ ಮಾಡೋಂಗಿಲ್ಲ. ಕಾನ್ಸೆಪ್ಟ್ಸ್ಗಳನ್ನು ಕ್ಲಿಯರ್ ಮಾಡಿಕೊಡ್ರಿ. ಕ್ಲಿಯರ್ ಮಾಡ್ಕೊಂಡಿರ್ತಕ್ಕಂಥ ಕಾನ್ಸೆಪ್ಟ್ಗಳನ್ನು ಬರೆದು ಪ್ರಾಕ್ಟೀಸ್ ಮಾಡಿಕೊಡ್ರಿ. ನಿಮ್ಮ ಪರೀಕ್ಷೆ ಮುಗಿಯೋರು ಒಂದು 10,000 20,000 ಹಾಳೆಗಳು ಬಿದ್ದಿರಬೇಕು ನಿಮ್ಮ ಹಾಸ್ಟೆಲಲ್ಲಿ. ಸೊ ಅದರಿಂದ ನಿಮ್ಮಲ್ಲೊಂದು ವಿಶ್ವಾಸ ಬರ್ತದೆ, ನಿಮ್ಮಲ್ಲೊಂದು ಧೈರ್ಯ ಬರ್ತದೆ. ನೀವು ಪರೀಕ್ಷೆ ಚೆನ್ನಾಗಿ ಬರೀತೀರಿ. ಬ್ಲೂ ಪ್ರಿಂಟ್ ಬಗ್ಗೆ ಚೆನ್ನಾಗಿ ತಿಳಿದುಕೊಡ್ರಿ. ಮತ್ತು ಎಲ್ಲದಕ್ಕಿಂತ ವಿಶೇಷ ಅಂದರೆ, ದಯವಿಟ್ಟು ಮಕ್ಕಳೇ ಪುಸ್ತಕಗಳನ್ನು ಲೈನ್ ಬೈ ಲೈನ್ ಓದ್ತಕ್ಕಂಥ ಕೆಲಸ ಮಾಡಿ. ಪುಸ್ತಕಗಳು ಓದ್ರಿ. ಯಾವುದೇ ಸೈನ್ಸ್ ಇರಲಿ, ಮ್ಯಾಥ್ಸು ಓದ್ರಿ ಅಂದರೆ ಬಿಡಿಸ್ರಿ. ಮ್ಯಾಥ್ಸಿಗೆ ಸೋಷಲ್ ಇರಲಿ, ಇಂಗ್ಲೀಷ್ ಇರಲಿ, ಹಿಂದಿ ಇರಲಿ, ಕನ್ನಡ ಇರಲಿ. ಭಾಳಷ್ಟು ಜನ ಕನ್ನಡ ಇಂಗ್ಲೀಷ್ ಅಂತಂದರೆ ಗೈಡ್ ಓದ್ತೀವಿ. ಗೈಡ್ ಆಮೇಲೆ ನೋಡ್ಕೊಡ್ರಿ, ಬೇಡ ಅಂತಿಲ್ಲ. ಆದರೆ ಪುಸ್ತಕಗಳು ಲೈನ್ ಬೈ ಲೈನ್ ನೋಡ್ಕೊಡ್ರಿ, ಚೆನ್ನಾಗಿ ವಿಷಯಗಳು ತಿಳಿದುಕೊಡ್ರಿ.
ತಿಳಿದುಕೊಂಡಿರ್ತಕ್ಕಂಥ ವಿಷಯನ ನಿಮ್ಮ ಫ್ರೆಂಡ್ಸ್ ಜೊತೆ ಚರ್ಚೆ ಮಾಡಿ. ಯಾಕಂದ್ರೆ ಮನುಷ್ಯ ಓದಿದಾಗ ಪರ್ಫೆಕ್ಟ್ ಆಗಲ್ಲ, ಕಲಿತಾಗ ಪರ್ಫೆಕ್ಟ್ ಆಗಲ್ಲ, ಕಲಿಸ್ತಾ ಪರ್ಫೆಕ್ಟ್ ಆಗ್ತದೆ. ಉದಾಹರಣೆಗೆ ಟೀಚರ್ ಕೂಡ ಮನೇಲಿ ಓದ್ಕೊಂಡು ಬರ್ತಾರೆ. ಅವ್ರು ಮನೇಲಿ ಓದ್ಕೊಂಡು ಬರ್ತಾರೆ, ಇದರ ಅರ್ಥ ಅವ್ರು ಪರ್ಫೆಕ್ಟ್ ಅಂತಲ್ಲ. ಅವ್ರೇನ್ ಮಾಡ್ತಾರೆ, ಓದ್ಕೊಂಡು ಬಂದಿದ್ದನ್ನ ವರ್ಷಕ್ಕೆ ಒಂದು ಕ್ಲಾಸಲ್ಲಿ ಒಂದು 4 ಸಲ ಹೇಳ್ತಾರೆ. ಹೇಳ್ತಾ ಅವ್ರಿಗೆ ಒಂದು 10 ವರ್ಷ ಅಂದ್ರೆ ಆ ಕಾನ್ಸೆಪ್ಟ್ 40 ಸಲ ಹೇಳಿರ್ತಾರೆ. ಸೊ ಈ ಕಲಿಸ್ತಾ ಅವರಲ್ಲಿ ಪರಿಪೂರ್ಣೆ ಬಂದಿರ್ತದೆ. ನೀವು ಕೂಡ ಅದನ್ನೇ ಮಾಡಿ. ಓದ್ರಿ, ನಿಮ್ಮ ಟೀಚರ್ಸ್ ಎಲ್ಲ ಕೂತಿರ್ತಾರೆ, ಖಾಲಿ ಕೂತಿರ್ತಾರೆ, ಅವ್ರು ರಿಪೀಟೆಡ್ ಆಗಿ ಹೇಳ್ರಿ. ಸೊ ನೀವು ಕಲಿಸ್ತಾ ಪರ್ಫೆಕ್ಟ್ ಆಗ್ತೀರಿ. ಸೊ ಒಳ್ಳೆ ಅಂಕಗಳು ಬರ್ತವೆ, ಮಾರ್ಕ್ಸ್ ಬರ್ತವೆ. ಗಾಬರಿ ಆಗ್ಬೇಡಿ, ಭಯ ಪಡ್ಬೇಡಿ. ಸೊ ಸುಸೂತ್ರವಾಗಿ ಎಲ್ಲವೂ ಆಗ್ತವೆ ಅಂತ ಹೇಳ್ತಾ ಸಾಕಷ್ಟು ಸಮಯನ ತಗೊಂಡೆ. ಕ್ಷಮೆ ಇರಲಿ. ಮುಂಬರ್ತಕ್ಕಂಥ ಪರೀಕ್ಷೆ ನಾವು ಅತ್ಯುತ್ತಮ ಸಾಧನೆ ಮಾಡಬೇಕು ಅಂತ ನಾನು ಬಯಸ್ತೀನಿ, ಹಾರೈಸ್ತೀನಿ. ಈ ಜೊತೆಗೆ ಮುಂದಿನ ಜೀವನ ಬಹಳ ಒಳ್ಳೆಯ ಜೀವನ ಆಗಲಿ, ಅತ್ಯುತ್ತಮ ಜೀವನ ಆಗಲಿ ಅಂತ ಹೇಳ್ತಾ ಪಾಲಕರು ಪೋಷಕರಿಗೆ ಮಕ್ಕಳಿಗೆ ದಯವಿಟ್ಟು ಅತ್ಯುತ್ತಮ ಶಿಕ್ಷಣವನ್ನು ಕೊಡ್ತಕ್ಕಂಥದ್ದು ಕೆಲಸ ಮಾಡಿ. ನಾವು ದಯವಿಟ್ಟು ನಾವೇನಾದರೂ ಆಸ್ತಿ ಮಾಡಬೇಕು ಅನ್ನೋದ್ರ ಕಡೆ ಗಮನ ಇಡ್ತೀವಿ. ನಮ್ಮ ಮಕ್ಕಳಿಗೆ ಆಸ್ತಿ ಮಾಡಿಡಬೇಕು, 10 ಎಕರೆ ಬಿಟ್ಟು ಹೋಗ್ಬೇಕು, 20 ಎಕರೆ ಬಿಟ್ಟು ಹೋಗ್ಬೇಕು, ಅಥವಾ ಅವ್ರಿಗೆ ಏನೋ ಅಲ್ಲಿ ಪ್ಲಾಟ್ ಖರೀದಿ ಮಾಡಬೇಕು, ಇಲ್ಲಿ ಜಾಗ ತಗೋಬೇಕು ಅನ್ನೋ ಬದಲಿ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡಿ, ಅದೇ ದೊಡ್ಡ ಆಸ್ತಿ ಅಂತ ಹೇಳ್ತಾ, ಮಕ್ಕಳಿಗಾಗಿ ಆಸ್ತಿಯನ್ನೇ ಕಳ್ಕೊಂಡಿರ್ತೀವಿ, ಈ ಮಕ್ಕಳನ್ನು ಆಸ್ತಿಯನ್ನಾಗಿ ಮಾಡ್ರಿ ಅಂತ ಹೇಳ್ತಾ ದಯವಿಟ್ಟು ಕ್ಷಮೆಯಲ್ಲಿ ಸಾಕಷ್ಟು ಸಮಯನ ತಗೊಂಡೆ. ಸಾಕಷ್ಟು ಸಮಯ ನನ್ನ ಮಾತುಗಳು ನಾನು ಸರಿ ಆಡಿದ್ದೀನೋ ತಪ್ಪಾಡಿದ್ದೀನೋ, ಇನ್ನೊಂದು ಅರ್ಧ ಗಂಟೆ ಬೇಕಾಗಿತ್ತು. ಇನ್ನೊಂದ್ಸಲ ಬರ್ತೀನಿ, ಖಂಡಿತವಾಗಿ ಬರ್ತೀನಿ. ವಿಶೇಷವಾಗಿ ಪಾಲಕರನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ಆಸೆ ಇದೆ. ಪಾಲಕರು ಉದ್ದೇಶಿಸಿ ನಾನು ಮಾತನಾಡಬೇಕು ಅಂತ ಆಸೆ ಇದೆ. ಸೊ ನಿಮ್ಮ ಮಕ್ಕಳು ನಿಮಗೆ ಹೊರೆ ಆಗಬಾರ್ದು, ನಿಮ್ಮ ಮಕ್ಕಳು ನಿಮಗೆ ಕಿರಿಕಿರಿ ಆಗಬಾರ್ದು. ಸೊ ನಿಮ್ಮ ಮಕ್ಕಳಿಗೆ ಸಂಸ್ಕಾರ ಕೊಡ್ತಕ್ಕಂಥ ಕೆಲಸಗಳು ಮಾಡಿರಿ. ಇವತ್ತು ಏನಾಗಿದೆ ಅಂತಂದರೆ ಬರೀ ಶಿಕ್ಷಣ ಅಂತಂದರೆ ಮೆದುಳನ್ನು ಚುರುಗೊಳಿಸ್ತಕ್ಕಂಥ ಶಿಕ್ಷಣ ಆಗಿದೆ. ಇವತ್ತು ಶಿಕ್ಷಣ ಯಾವ ರೀತಿ ಆಗಬೇಕು ಅಂತಂದರೆ ಹೃದಯ ಪರಿವರ್ತನೆ ಆಗ್ತಕ್ಕಂಥ ಶಿಕ್ಷಣ ಆಗಬೇಕು, ಮೌಲ್ಯಾಧಾರಿತ ಶಿಕ್ಷಣ ಆಗಬೇಕು. ಮಕ್ಕಳು ಕೆಡದೆ ಹಾಗೆ ನೋಡ್ಕೊಳ್ರಿ, ವಿಶೇಷವಾಗಿ ಹೆಣ್ಣು ಹುಡುಗಿಯರಲ್ಲಿ. ಸೊ ಆ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರವನ್ನು ಕೊಡ್ತಕ್ಕಂಥ ಕೆಲಸ ಮಾಡಿ. ಮಕ್ಕಳೇ ದಯವಿಟ್ಟು ಮೊಬೈಲಿಂದ ಮಾಹಿತಿಯನ್ನು ತೆಗೆದುಕೊಳ್ತಕ್ಕಂಥ ಪ್ರಯತ್ನ ಮಾಡಕ್ಕೆ ಹೋಗಬೇಡಿ. ಮತ್ತೊಂದು ಸಲ ಹೇಳ್ತೀನಿ, ಮೊಬೈಲಿಂದ ಮಾಹಿತಿಯನ್ನು ತೆಗೆದುಕೊಳ್ತಕ್ಕಂಥ ಪ್ರಯತ್ನ ಮಾಡಕ್ಕೆ ಹೋಗಬೇಡಿ. ನಿಮ್ಮ ಮಾಹಿತಿ, ನಿಮ್ಮ ಮೊಬೈಲ್ ಯಾರಾಗಿರಬೇಕು ಅಂತಂದರೆ ನಿಮ್ಮ ಶಿಕ್ಷಕರಾಗಿರಬೇಕು. ಆ ಶಿಕ್ಷಕರಿಂದ ಮಾಹಿತಿಯನ್ನು ತೆಗೆದುಕೊಳ್ತಕ್ಕಂಥ ಪ್ರಯತ್ನ ಮಾಡಿ. ಒಂದು ಮಾಹಿತಿ ಬೇಕಾದರೆ ದಯವಿಟ್ಟು ಪುಸ್ತಕಗಳನ್ನು ಸರ್ಚ್ ಮಾಡಿರಿ. ಯಾಕಂದರೆ ಒಂದು ಮಾಹಿತಿ ಹುಡುಕೋ ಸಲುವಾಗಿ 100 ಪುಸ್ತಕಗಳು ಹುಡುಕ್ತೀವಿ. 100 ಪುಸ್ತಕಗಳು ಹುಡುಕಿದಾಗ 100 ಮಾಹಿತಿಗಳು ತಮಗೆ ತಿಳಿತಾ ಹೋಗ್ತವೆ. ಅಂದಾಗ ಮಾತ್ರ ತಾವು ಜ್ಞಾನಿಗಳಾಗ್ತೀರಿ. ತಾವು ಸಮರ್ಥರಾಗಬೇಕು, ಜ್ಞಾನಿಗಳಾಗಬೇಕು. ಭಗವಂತ ನೀವು ಅಂದ್ಕೊಂಡಿದ್ದನ್ನು ಈಡೇರಿಸಲಿ ಅಂತ ಹೇಳ್ತಾ ಬಯಸ್ತಾ ನನಗೆ ಕರೆಸಿ ತಾವೆಲ್ಲರೂ ಅವಕಾಶ ಕೊಟ್ಟಿದ್ದೀರಿ. ಇಲಾಖೆಗೆ, ಮೇಡಮ್ ಅವ್ರಿಗೆ, ಈ ಕೊಗ್ನೂರು ಶಾಲೆ ಎಲ್ಲ ಪಾಲಕ ಪೋಷಕರಿಗೆ, ಎಲ್ಲ ಪಾಲಕ ಪೋಷಕ ಪ್ರತಿನಿಧಿಗಳಿಗೆ ಅನಂತ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತೀನಿ. ಧನ್ಯವಾದಗಳು.